ನಿಜವಾದ ಅನುಭವ ಕರಸೇವೆಯದ್ದು 90ರಲ್ಲಾಗಿದೆ. ಅದೊಂದು ಅದ್ಭುತವಾದ ಕರಸೇವೆ. ಯಾಕೆ ಅದ್ಭುತವಾಗಿರುವಂತ ಕರಸೇವೆ ಅಂತ ನಾನು ಭಾವಿಸ್ತೀನಿ ಅಂತಂದ್ರೆ, ಗೋಲಿಬಾರನ್ನ ಜನ ಅಕ್ಷರಶಃ ಕಂಡಿದ್ರು. 92ರಲ್ಲಿ ಅನುರಾಗ್ ಆಗ್ತಾ ಹೇಳಿದಂತೆ ಎಲ್ರಿಗೂ ಒಂದು ವಿಶ್ವಾಸ ಇತ್ತು, ಇದ್ದಿದ್ದು ಕಲ್ಯಾಣ್ ಸಿಂಗ್ರು, ಮುಲಾಯಂ ಸಿಂಗರ್ ಅಲ್ಲ. ಮುಲಾಯಂ ಸಿಂಗರ ಅವಧಿಯಲ್ಲಿ ಗೋಲಿಬಾರ್ ಆಗಿತ್ತು, ಕಲ್ಯಾಣ್ ಸಿಂಗ್ರು ಗೋಲಿಬಾರ್ ಮಾಡೋದಿಲ್ಲ ಅನ್ನುವಂಥ ವಿಶ್ವಾಸ ಇತ್ತು, ಜೀವಕ್ಕೆ ಅಪಾಯ ಇಲ್ಲ ಅನ್ನುವಂಥ ಧೈರ್ಯ ಇತ್ತು. ಇದು ಎರಡನೇ. ಇನ್ನು ಮೂರನೇದು, ಸಂಘಕ್ಕೆ ಮತ್ತು ಭಾಜಪಕ್ಕೆ ನಾವು ಹೇಳಿದ ಮಾತನ್ನ ಜನ ಕೇಳ್ತಾರೆ, ಶಾಂತಿಯುತವಾಗಿ ಕಾರ್ ಸೇವಾ ಮಾಡಿ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿದ್ರು. ಹಿಂಗಾಗಿ ಜನರ ವಿಶ್ವಾಸ ಗೆದ್ದು ನಾಯಕರ ವಿಶ್ವಾಸಕ್ಕೆ ಸೋಲಾಯಿತು. ಜನ ಕಾರ ಸೇವೆಗೆ ಅಂತ ಹೋದ್ರು, ಯಾರು ಸುಮ್ಮನೆ ಬರಲಿಲ್ಲ. 90ರ ಅನುಭವ ಅದು ಬೇರೆಯದ್ದಾದ್ರೆ 92ರದ್ದು ಮತ್ತೊಂದು ಬಗೆಯ ಅನುಭವ ಅವ್ರಿಗಿತ್ತು. ಇಲ್ಲಿ 90ಕ್ಕೆ ಹೋದವರು ಇದ್ದಾರೆ, 92ಕ್ಕೆ ಹೋದವರು ಇದ್ದಾರೆ. ಹೀಗಾಗಿ ಅವರೆಲ್ಲರ ಸಾಹಸಕ್ಕೆ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೀನಿ. ಕೆಲವೊಂದ್ಸಲ ಒಂದು ಮಹಾವೇವ್ನೊಂದಿಗೆ, ಮಹಾ ಅಲೆಯೊಂದಿಗೆ ಜೊತೆಯಾಗೋದರ ಲಾಭ ಏನು ಅಂತ ಇವತ್ತು ಬಹುತೇಕರಿಗೆ ಅರ್ಥ ಆಗ್ತಿರ್ಬೋದು. ಬಹುಶಃ ಅವತ್ತು ಹೋಗುವಂತ ಅವಕಾಶ ಅನೇಕರಿಗೆ ಸಿಕ್ಕಿದೆ. ಅನೇಕರಿಗೆ ಮನೆಯಲ್ಲಿ ಚರ್ಚೆ ಆಗಿದೆ, ಹೋಗೋಣ ಅಂತ ಕೇಳಿದಾಗ ಬೇಡ ಅಂತ ತಂದೆ ಹೇಳಿದ್ದಾರೆ ಅಂತಾನೋ ತಾಯಿ ಹೇಳಿದ್ದಾರೆ ಅಂತಾನೋ ಸುಮ್ಮನಾಗ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ರಾಮ ಮಂದಿರ ಪುನರ್ ನಿರ್ಮಾಣ ಆಗೋ ಹೊತ್ತಿನಲ್ಲಿ ಅವ್ರಿಗೆಲ್ರಿಗೂ ಎಷ್ಟು ಹೊಟ್ಟೆ ಉರಿತಿದೆ ಅಂತಂದ್ರೆ, ನಮ್ಮ ಪಕ್ಕದ ಮನೆಯವ್ರು ಹೋಗಿ ಬಂದ್ಬಿಟ್ರು, ರಾಮ ಮಂದಿರ ಯಾರಿಂದಾಗ ಆಯ್ತು ಅಂತ ಕೇಳಿದ್ರೆ ಕರಸೇವಕರಿಂದಾಗ ಆಯ್ತು ಅನ್ನುವಾಗ ಅವರ ಹೆಸರಿದೆ, ಅದರಲ್ಲಿ ನನ್ನ ಹೆಸರಿಲ್ವಲ್ಲ ಅಂತ ಬೇಜಾರಿದೆ. ಇದು ಆಗುತ್ತೆ ಯಾವಾಗಲೂ ಹಾಗೆ. ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಏನು ಅನುಭವ ಆಗಿತ್ತೋ ಬಹುಶಃ ನನಗೆ ಅನಿಸುತ್ತೆ ಅದರ ಒಂದು ಸಣ್ಣ ಝಲಕ್ ಈ ಹೊತ್ತಲ್ಲಿ ಆಗ್ಬೋದು ಅಂತ. ಕರಸೇವಕರಿದ್ದಾರೆ, ಬಹಳ ಜನ ಹೇಗಿದ್ರು ಅಂತಂದ್ರೆ, ಟ್ರೈನಲ್ಲಿ ಹೋದ್ರು, ಅಲ್ಲಿ ಮಧ್ಯೆ ಎಲ್ಲೋ ಒಂದು ಕಡೆ ಅಡ್ಡ ಹಾಕಲಾಯ್ತು, ಎಲ್ಲರೂ ವಾಪಸ್ ಕಳಿಸ್ಲಾಯ್ತು, ವಾಪಸ್ ಬಂದ್ರು. ಅವರು ಕರಸೇವೆಗೆ ಹೋಗಿದ್ದಾರೆ. ಬಹಳ ವಿಶೇಷ, ಅವರೇನು ಪೂರ್ತಿ ಅಯೋಧ್ಯೆಗೆ ಹೋಗ್ಲಿಲ್ಲ. ಅವರೇನು ಅಲ್ಲಿರುವಂತಹ ಕಟ್ಟಡವನ್ನ, ಆಕೃತಿಯನ್ನ ಯಾರು ಮುಟ್ಲಿಲ್ಲ. ಮುಟ್ಟದೆ ಹೋದ್ರು ಅವರು ಕರಸೇವಕರು. ಯಾಕೆ ಅಂತಂದ್ರೆ ಹೋಗಬೇಕು ಎನ್ನುವಂತ ದೃಢ ಸಂಕಲ್ಪದಿಂದ ಹೋಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಕರಸೇವಕರು ಅಂತ. ಹೀಗಾಗಿ ಎಲ್ಲರ ಸಾಹಸಕ್ಕೆ ಒಂದು ನಮನವೇ. ಸಾವನ್ನ ಬದಿಗಿಟ್ಟು ಎದುರಿಗೆ ಸಾವಿರುವಾಗ ಆ ಸಾವಿನ ಕುರಿತಂತೆ ತಲೆಯೇ ಕೆಡಿಸಿಕೊಳ್ಳದೆ ರಾಮನ ಪರಂಪರೆಯನ್ನು ನಾವು ಈ ಕೆಲಸವನ್ನ ಮಾಡಲೇಬೇಕು ಅಂತ ನಿಶ್ಚಿತಮತಿಯಾಗಿ ಹೋಗಿದ್ದಕ್ಕೆ ಆ ಸಾಹಸಕ್ಕೊಂದು ನಮನ ಅಂತ. ಮಿತ್ರ, ಈ ಕಾರ್ಯಕ್ರಮ ನಾವು ಹಿಂದೆ ಮಾಡಿದ್ವಿ, ಬಹಳ ಹಿಂದೆ ಕರಸೇವಕರಿಗೆ ಒಂದು ಸನ್ಮಾನ ಅಂತ ಮಾಡಿದ್ವಿ. ರಾಮನಾಡಿನ ಹನುಮ ಯಾರು ಅಂತ ಕೇಳಿದ್ರೆ, ಅಥವಾ ರಾಮ ಕಾರ್ಯದ ಹನುಮ ಯಾರು ಅಂತ ಕೇಳಿದ್ರೆ ಕರಸೇವಕ ಅಂತ ನಾವು ತುಂಬಾ ಶ್ರದ್ಧೆಯಿಂದ ಭಾವಿಸ್ತೀವಿ. ಯಾಕೆ ರಾಮ ಕಾರ್ಯದ ಹನುಮ ಅಂತ ಭಾವಿಸ್ತೀವಿ ನಮ್ಮನ್ನ ಅಂತಂದ್ರೆ, ವಿಶೇಷವಾಗಿ ಕರ್ನಾಟಕಕ್ಕೂ ರಾಮನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಲ್ಲಿ ತುಂಬಾ ಜನ ತಮಾಷೆ ಮಾಡ್ತಿರ್ತಾರೆ, ಉತ್ತರ ಭಾರತದವರಿಗೂ ದಕ್ಷಿಣ ಭಾರತದವರಿಗೂ ಒಂದು ಗಲಾಟೆ ಯಾವಾಗಲೂ ಇದೆ. ಎಲ್ಲ ದೇವರು ಉತ್ತರ ಭಾರತದಲ್ಲೇ, ರಾಮ ಉತ್ತರ ಭಾರತ, ಕೃಷ್ಣ ಉತ್ತರ ಭಾರತ, ಶಿವ ಹಿಮಾಲಯದಲ್ಲೇ ಇರ್ತಾನೆ, ಕೈಲಾಸದಲ್ಲಿ ಇರ್ತಾನೆ, ಎಲ್ಲ ಉತ್ತರಕ್ಕೆ ದಕ್ಷಿಣಕ್ಕೆ ಇರುವಲ್ಲ ಅಂತ ತಮಾಷೆ ಮಾಡುವಾಗ ನಾನು ಉತ್ತರ ಭಾರತದವ್ರ ಜೊತೆ ಜಗಳ ಮಾಡುತ್ತಿದೆ. ನಿಮ್ಮ ರಾಮ ಉತ್ತರ ಭಾರತದವ್ರು ಸರಿಯಪ್ಪ, ಆದ್ರೆ ಇಡೀ ರಾಮಾಯಣ ಕಂಪ್ಲೀಟ್ ಆಗಿದ್ದೆ ದಕ್ಷಿಣ ಭಾರತದ ಆಂಜನೇಯ ಬಂದ್ಮೇಲೆ ಎಲ್ಲರೂ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಅಂತ. ಸೀತೆಯನ್ನು ಕಳಕೊಂಡು ರಾಮ ವಿಲಪಿಸ್ತಾ ಇರ್ಬೇಕಾಗಿತ್ತು. ಮತ್ತು ಸೀತೆಯನ್ನ ರಾಮ ಸೇರ್ಲಿಲ್ಲ ಅಂತಂದ್ರೆ, ಅಥವಾ ಸೇರ್ಕೊಳ್ಳಿಲ್ಲ ಅಂತಂದಿದ್ರೆ ಅವನು ವಾಪಸ್ ಅಯೋಧ್ಯೆಗೆ ಬರ್ತಿರ್ಲಿಲ್ಲ. ಅಯೋಧ್ಯೆಗೆ ಬರ್ತಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಭರತ ಮರುದಿನ ಅಲ್ಲಿ ತನ್ನ ಪ್ರಾಣಾರ್ಪಣೆ ಮಾಡ್ತಿದ್ದ, ಪ್ರಾಣ ತ್ಯಾಗ ಮಾಡ್ತಿದ್ದ. ಹೀಗಾಗಿ ರಾಮಾಯಣ ಹೀಗೆ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ಆಗ್ಲಿಕ್ಕೆ ಕರ್ನಾಟಕವೇ ಬೇಕಾಗಿತ್ತು ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ರಾಮ ಮಂದಿರ ಕಂಪ್ಲೀಟ್ ಆಗ್ಲಿಕ್ಕೂ ಕರ್ನಾಟಕವೇ ಬೇಕಾಯ್ತು. ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ರಾಮನಲ್ಲ ವಿಗ್ರಹ ಬಂತಲ್ಲ, ರಾಮನಲ್ಲ ವಿಗ್ರಹ ಅಲ್ಲಿಗೆ ಬಂದಾಗ ಅಚಾನಕ್ಕಾಗಿ ಎಲ್ಲಿಂದಲೂ ಧೃತ್ತೆಂದು ಪ್ರತ್ಯಕ್ಷವಾದ ಆ ರಾಮನಲ್ಲ ವಿಗ್ರಹ ಅವತ್ತೆಲ್ಲರೂ ಅದು ನೋಡಿದ್ರು, ಪೂಜೆ ಮಾಡಿದ್ರು, ಹೊರಟು ಬಿಟ್ಟಿದ್ರು. ಆದ್ರೆ ನಮ್ಮ ಪೇಜಾವರ ಶ್ರೀಗಳು ಅನೇಕ ಬಾರಿ ಆಂಜನೇಯನ ಅವತಾರವೇ ಇರುವುದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಯಾರಿಗೆ ಹೇಗೆ ಏನಾಗ್ಬೋದು, ಎಂತ ಪ್ರೇರಣೆ ಸಿಕ್ಕಿತ್ತು ಅವರಿಗೆ ಅಂತಂದ್ರೆ, ಅವತ್ತಲ್ಲಿ ಹಠ ಹಿಡಿದು ಕೂತ್ಬಿಟ್ರು, ಇದಕ್ಕೆ ಪೂಜೆಯ ವ್ಯವಸ್ಥೆ ಮಾಡುವವರೆಗೂ ನಾನು ಇಲ್ಲಿಂದ ಕದರೋದಿಲ್ಲ ಅಂತ ಗಂಟೆಗಟ್ಟಲೆ ಕೂತ್ಬಿಟ್ರು. ಕೊನೆಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೂಡ ಅಲ್ಲಿಯೇ ಧಾವಿಸಿ ಬಂದು, ದಯಮಾಡಿ ಹೊರಡಿ, ಪೂಜೆಗೆ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಯಾರು ಪೂಜೆಗೆ ತೋರಿಸಿದ್ರೋ ಅವರಿಗೆ ಜವಾಬ್ದಾರಿ ಕೊಟ್ಟು ಅಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದ್ರಲ್ಲ. ಯಾವ ರಾಮನಿಗೆ ಪೂಜೆಯೇ ನಿಂತೋಗಿತ್ತೋ
ಈ ಕಾರಣಕ್ಕೆ ಹೇಳ್ತೀನಿ, ನಮ್ಮನ್ನು ಬಿಟ್ಟು ರಾಮ ಮಂದಿರದ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ 4 ವರ್ಷಗಳ ಹಿಂದೆ ನಮಗೆ ವರ್ಡಿಕ್ಟ್ ಬಂದು ಅಲ್ಲಿ ಭೂಮಿ ಪೂಜನ ಆಗುವಾಗ ನಾವು ಕರಸೇವಕರನ್ನ ಕರೆದು ಸನ್ಮಾನ ಮಾಡಿದ್ವಿ. ಈಗ ತುಂಬಾ ಜನ ಸನ್ಮಾನ ಮಾಡ್ತಿದ್ದಾರೆ. ಕರಸೇವಕರು ಅಕ್ಷತೆ ಹಂಚಬೇಕಾದ್ರೆ ಅವರಿಗೆ ಸನ್ಮಾನ ಆಗುತ್ತೆ. ಎಲ್ಲಾದ್ರೂ ಏನಾದ್ರೂ ಕಾರ್ಯಕ್ರಮ ಅಥವಾ ಕರಸೇವಕರು ಅನ್ನೋದಕ್ಕೆ ವಿಶೇಷವಾದ ಗೌರವ ಕೊಡ್ತಾರೆ. ಹೀಗಾಗಿ ನಾವು ಸ್ವಲ್ಪ ಹಿಂದೆ ಇದ್ವಿ. ಆದ್ರೆ ಯಾವಾಗ ಕರಸೇವಕರನ್ನ ಜೈಲಿಗಟ್ಟಬೇಕು ಅಂತ ಸರ್ಕಾರ ನಿಶ್ಚಯ ಮಾಡಿತು, ಆಗ ಇದಕ್ಕೊಂದು ಸರಿಯಾಗಿರುವಂತ ಸೂಕ್ತವಾದ ಮತ್ತು ಹಿಂದೂಗಳಿಗೆ ಸೂಟ್ ಆಗುವಂತ ಪರಮ ಸಾತ್ವಿಕವಾಗಿರುವಂತ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಏನ್ಕೊಂಡಿದ್ವಿ ಅಂತಂದ್ರೆ, ರಾಜ್ಯದ ಮೂಲೆ ಮೂಲೆಯಲ್ಲಿ ಏಕಕಾಲಕ್ಕೆ ಕರಸೇವಕರನ್ನ ವೇದಿಕೆಗೆ ಕರೆಸಿ ಅದು ಯಾರು ಜೈಲಿಗಡ್ತಾರೋ ಅಲ್ಲಿ ಇಡೀ ಹಿಂದೂ ಸಮಾಜ ಕರಸೇವಕರು ಇದೆ ಅಂತ ತೋರಿಸಬೇಕಾದಂತ ಅಷ್ಟು ಸಂಖ್ಯೆಯ ಕರಸೇವಕರನ್ನ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನ ನೋಡಿದಾಗ ಈ ಕಾರಣಕ್ಕೆ ಬಹಳ ಸಂತೋಷ ಅನಿಸುತ್ತೆ. ಯಾವ ಪರಿಯ ದೌರ್ಭಾಗ್ಯ ಕರ್ನಾಟಕದ್ದು ಅಂತ. ಯಾವ ಕರ್ನಾಟಕ ರಾಮನ ಕಾರ್ಯಕ್ಕೆ ಸದಾ ಮುಂದೆ ನಿಂತಿತ್ತು, ಅದೇ ಕರ್ನಾಟಕ ಇವತ್ತು ಜೈ ಶ್ರೀರಾಮ್ ಘೋಷಣೆ ಕೇಳಿದ್ರೆ ಉರಿದು ಬೀಳುವಂತ ನಾಯಕರುಗಳನ್ನ ನೋಡ್ತಾ ಇದೆ. ದುರಂತಕಾರಿ ಸಂಗತಿ. ರಾಮ ಕಾರ್ಯಕ್ಕೆ ಭಾಗವಹಿಸಿದವರನ್ನ ಜೈಲಿಗೆ ತಳ್ಳುವಂತ ಪ್ರಕ್ರಿಯೆಗೆ ಕರ್ನಾಟಕ ಬಂದು ನಿಂತಿದ್ರೆ ನೋವಿನ ಸಂಗತಿ. ಇಷ್ಟಕ್ಕೆ ನಿಲ್ಲದಿಲ್ಲ ಮಿತ್ರರೇ. ಇವತ್ತಂತೂ ಎಲ್ಲಿವರೆಗೂ ಹೇಳಲಾಗಿದೆ ಅಂತಂದ್ರೆ, ಒಬ್ಬ ನಾಯಕ ಅಂತ ಕರೀಲಿಕ್ಕೆ ಇಚ್ಛೆ ಪಡಲ್ಲ, ಪೊಲಿಟಿಕಲ್ ಲೀಡರ್ ಒಬ್ಬ ಇವತ್ತು ಏನ್ ಹೇಳಿದ್ದಾನೆ ಅಂತಂದ್ರೆ, ಗೋಧ್ರಾ ಮಾದರಿಯಲ್ಲಿ ಟ್ರೈನ್ ಇನ್ಸಿಡೆಂಟ್ ನಡೆಯುವುದು, ರಾಮ ಸೇವಕರು ಹೋಗುವಂತ ರಾಮ ಭಕ್ತರು ಹೋಗುವಂತ ಟ್ರೈನ್ಗೆ ಬೆಂಕಿ ಹಚ್ಚುವ ಸಾಧ್ಯತೆಗಳಿದೆ ಅಂತ ಒಬ್ಬ ಲೀಡರ್ ಹೇಳ್ತಾನೆ ಅಂತಂದ್ರೆ ಏನ್ ದುರಂತಕಾರಿ ಸಂಗತಿ. ಎಲ್ಲಿಂದ ಗೊತ್ತಾಗಿದೆ ನಿಮ್ಗೆ ಅಂತ ಕೇಳಿದ್ರೆ, ನನಗೆ ಬೇಕಾಗಿರುವಂತ ಸೋರ್ಸ್ ನಿಂದ ಈ ಮಾಹಿತಿ ಸಿಕ್ಕಿದೆ ಅಂತ. ನನ್ನ ಪತ್ರಿಕೆಯವರು ಕೇಳಿದ್ರು, ಒಂದು ಟಿವಿ ಮೀಡಿಯಾದವರು ಕೇಳಿದ್ರು, ನೀವೇನ್ ಹೇಳಕ್ ಬಯಸ್ತೀರಾ ಅಂತ. ತಕ್ಷಣ ಇಂಟೆಲಿಜೆನ್ಸ್ ಅವ್ರು ಎತ್ತಾಕೊಂಡು ಹೋಗಿ 4 ಬಡೀರಿ ಅವರಿಗೆ, ನಿಮ್ ಸೋರ್ಸ್ ಏನು ಅಂತ ಕೇಳಿ. ಯಾಕಂದ್ರೆ ಇದು ದೇಶದ ಜನರ ರಕ್ಷಣೆಯ ಪ್ರಶ್ನೆ, ಇದು ಇಂಟರ್ನಲ್ ಸೆಕ್ಯೂರಿಟಿಯ ಪ್ರಶ್ನೆ. ನಾವ್ ಯಾರು ಈ ಕುರಿತಂತೆ ನೀವು ಎಳ್ಕೊಂಡು ಹೋದ್ರೆ ಪ್ರಶ್ನೆನೂ ಮಾಡಲ್ಲ, ಕರ್ಕೊಂಡೋಗಿ 4 ಬಡದು ನಿಮ್ ಸೋರ್ಸ್ ಏನು ಅಂತ ಕೇಳಿ. ಅವ್ರು ಬಡಿಬೇಕಾಗಿದೆ, ಬೇರೆ ದಾರಿ ಇಲ್ಲ. ಇಂಟೆಲಿಜೆನ್ಸ್ ಅವ್ರು ಬಡದು ಬಾಯಿ ಬಿಡಿಸಬೇಕಾಗಿದೆ. ನನಗನ್ಸುತ್ತೆ ಅವ್ರ ಜೊತೆಗಾರ ಕೆಲವು ನಾಯಕರನ್ನು ಕರ್ಕೊಂಡು ಹೋಗಿ ಇಂಟೆಲಿಜೆನ್ಸ್ ಸರಿಯಾಗಿ ಟ್ರೀಟ್ ಮಾಡಿ ಅವರಿಂದ ಇದನ್ನ ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇದು ಒಂದು ಹೇಳ್ಬೇಕಾಗಿರುವಂತ ಸಂಗತಿ. ಇನ್ನು ಎರಡನೇದು, ಈ ನಾಡಿನ ಪರಿಸ್ಥಿತಿ ಹೀಗಾಗಿರೋದಕ್ಕೆ ಒಂದು ದುಃಖ ಇದೆಯಲ್ಲ, ಈ ದುಃಖವನ್ನು ಮೀರಿ ಇವತ್ತು ಕರ್ನಾಟಕವನ್ನ ಕಟ್ಟಬೇಕಾದಂತ ಅಗತ್ಯವೂ ನಮಗಿದೆ. ಮಿತ್ರರೇ, ರಾಮ ಮಂದಿರದ ಹೋರಾಟ 1-2 ವರ್ಷಗಳದ್ದಲ್ಲ. ಕಳೆದ ನನಗನ್ಸುತ್ತೆ 15-20 ದಿನಗಳಿಂದ ಟಿವಿಯಲ್ಲಿ 5 ಶತಮಾನಗಳ ಹೋರಾಟ, 5 ಶತಮಾನಗಳ ಹೋರಾಟ ಅಂತ ಎಷ್ಟು ಸಲ ಕೇಳಿದ್ವೋ ಗೊತ್ತಿಲ್ಲ. ಆದರೆ 5 ಶತಮಾನಗಳ ಹೋರಾಟಕ್ಕೆ ಅಂತ್ಯ ಸಿಕ್ಕಿದ್ದು ನನ್ನ ಮತ್ತು ನಿಮ್ಮ ಕಾಲದಲ್ಲಿ ಏನ್ ಭಾಗ್ಯ ಇರಬೇಕು ಅಂತ ನಾನು ಬಹಳವಾಗಿ ಅಂದ್ಕೊಳ್ತಿರ್ತೀನಿ. ನಾನು ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸುವ ಯಾತ್ರೆ ನನ್ನ ಊರಿಗೆ ಸೂಲಿಬೆಲೆಗೆ ಬಂದಾಗ, ಆ ಯಾತ್ರೆಯ ಜೊತೆಗೆ ನಮ್ಮ ಊರಿನ ಪೋಸ್ಟ್ ಆಫೀಸಿನ ಎದುರಿಗೆ 150-200 ಮೀಟರ್ ಘೋಷಣೆ ಕೂತ್ಕೊಂಡು ಹೋಗಿ ನೆನಪಿದೆ. ಚಿಕ್ಕ ಹುಡುಗ ಘೋಷಣೆ ಕೂತ್ಕೊಂಡು ಹೋಗಿದ್ದು ನೆನಪಿದೆ. ಅಂದ್ರೆ ಇಟ್ಟಿಗೆ ಸಂಗ್ರಹದ ಆರಂಭದ ದಿನದಿಂದ ಹಿಡಿದು ಆ ಕಟ್ಟಡ ಉರುಳುವ ಕಾಲಕ್ಕೆ, ಆನಂತರ ವಿಸ್ತಾರವಾಗಿ ರಾಮ ಮಂದಿರ ಕಟ್ಟುವಂತ ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಬೆಳ್ಕೊಂಡು ಬಂದವರು. ಮಂದಿರ ವಹಿ ಬನಾಯಂಗೆ ಅಂತ ಆನಂತರದ ದಿನ ಜೋರಾಗಿ ಘೋಷಣೆ ಕೂಗ್ತಾ ನಿಂತಂತವ್ರು. ಹಾಗೆ ಮಾಡುವಾಗ್ಲೂ ಕೂಡ ಮಂದಿರ ಆಗತ್ತಾ ಅಂತ ಯಾರಾದ್ರೂ ಪ್ರಾಮಾಣಿಕವಾಗಿ ಕೇಳಿದ್ರೆ ಡೌಟಪ್ಪ. ಇವತ್ತಿನ ಲೀಡರ್ಗಳ ಮಧ್ಯೆ ಮಂದಿರ ಆಗೋ ಸಾಧ್ಯತೆ ಉಂಟಾ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಎಂಥ ಕಾಲ ಬಂದ್ಬಿಡ್ತು ಅಂತಂದ್ರೆ, ನಮ್ ಕಣ್ಣೆದುರಿಗೆ ಆ ಭವ್ಯವಾಗಿರುವಂತ ಮಂದಿರವನ್ನ ಮಂದಿರ ವಹಿ ಬನಾಯಂಗೆ ತಾರೀಖ್ ನಹೀ ಬತಾಯಂಗೆ ಅಂತ ಆಡ್ಕೊಳ್ತಿದ್ರು ನಮ್ಗೆ. ನಾವ್ ಇವಾಗ ಹೇಳ್ತೀವಿ ಮಂದಿರ ವಹಿ ಬನಾಯಂಗೆ ತಾರೀಖ್ ಭೀ ಬತಾಯಂಗೆ. ತಾಕತ್ತಿದ್ರೆ ಹೋಗುವ, ಜನವರಿ 22ಕ್ಕೆ ಮಂದಿರ ಲೋಕಾರ್ಪಣೆ ಆಗುತ್ತೆ ಅಂತ ಆಡಿಕೊಂಡವರಿಗೆ ಹೇಳುವ ಮಟ್ಟಕ್ಕಾಗಿದ್ದೀವಿ ಇವತ್ತು ಅಂತ. ಇದು ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಈ ವಿಚಾರಕ್ಕೆ ಹೆಮ್ಮೆ. ಆದ್ರೆ ಈ ಹೋರಾಟದ ಪರಿ ಇದೆಯಲ್ಲ, ಸಾಧಾರಣವಾದ ಹೋರಾಟ. ಈ ಮಂದಿರದ ನಿರ್ಮಾಣಕ್ಕೋಸ್ಕರ, ಈ ಮಂದಿರದ ಪುನರ್ ನಿರ್ಮಾಣಕ್ಕೋಸ್ಕರ, ಮಂದಿರ ನಿರ್ಮಾಣ ಅಂತ ಕರೆಯಲ್ಲ ನಾನು, ಪುನರ್ ನಿರ್ಮಾಣ. ಇನ್ಫ್ಯಾಕ್ಟ್ ಈ ಮಂದಿರ ಒಂದು ಬಾರಿ ಪುನರ್ ನಿರ್ಮಾಣಗೊಂಡಿರೋದಲ್ಲ. ಈ ಮಂದಿರವನ್ನ ಲವ ಕಟ್ಟಿದ್ದು ಅಂತ ಹೇಳ್ತಾರೆ. ಬಹಳ ಪ್ರಾಚೀನವಾಗಿರುವಂತ ಮಂದಿರ. ಕಾಲಕ್ರಮದಲ್ಲಿ ಅನೇಕ ರಾಜರು ಇದನ್ನ ಪುನರ್ ನಿರ್ಮಾಣ ಮಾಡ್ತಾ ಬಂದ್ರು, ಇದಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಕೊಡ್ತಾ ಬಂದ್ರು. ಬಾಬರ್ನ
ಆಕ್ರಮಣದ ಕಾಲಕ್ಕೆ ಬಾಬರ್ ತುಂಬಾ ಸ್ಪಷ್ಟವಾಗಿ ಒಂದು ಒಂದು ಆಜ್ಞೆಯನ್ನು ಕೊಟ್ಟು ಈ ಮಂದಿರವನ್ನು ಕೆಡವಲಿಕ್ಕೆ ಹೇಳಿದ್ದ. ಅದರ ಆಧಾರದ ಮೇಲೆ ಮಂದಿರವನ್ನು ಕೆಡವಲಾಗಿದೆ. ಅದಾದ ನಂತರ ಈ ಮಂದಿರದ ಪುನರ್ ನಿರ್ಮಾಣಕ್ಕೆ ಪ್ರಯತ್ನ ಕಡಿಮೆ ಆಗಿದ್ದಲ್ಲ, ಹೆಣ್ಣು ಮಕ್ಕಳೇ ಹೋರಾಟ ಮಾಡಿದ್ದಿದೆ. ನಾನು 1930ರ ದಶಕದ ದಾಖಲೆಗಳನ್ನು ನೋಡ್ತಾ ಇದ್ದೆ. ಒಂದ್ಸಲ ಬೈರಾಗಿಗಳು ಬರ್ತಾರೆ ಅಯೋಧ್ಯೆಗೆ. ಬೈರಾಗಿಗಳು ಅಂದ್ರೆ ವೈಷ್ಣವ ಪಂಥದ ಸಾಧುಗಳು ಅಯೋಧ್ಯೆಗೆ ಬರ್ತಾರೆ. ರಾಮನನ್ನ ಆರಾಧ್ಯ ದೈವ ಅಂತ ಭಾವಿಸುವಂತ ಜನ ಅವರು ಅಯೋಧ್ಯೆಗೆ ಬಂದು ರಾಮ ಹುಟ್ಟಿದ ಜಾಗಕ್ಕೆ ಹೋಗ್ಬೇಕು ಅಂತಂದಾಗ ಅಲ್ಲಿ ಮಾಂಸ ಸೇವನೆ ನಡೀತಾ ಇರುವಂತ ನಮಾಜಿನ ಸದ್ದು ಕೇಳೋದನ್ನ ಅವರಿಗೆ ಆಕ್ರೋಶ ಹೆಂಗೆ ನೆತ್ತಿಗೆ ಇರುತ್ತೆ ಅಂತಂದ್ರೆ ಅವರು ಊರಿನ ಜನಕ್ಕೆ ಬಂದು ಚೆನ್ನಾಗಿ ಬೈತಾರೆ. ನಿರ್ವೀರ್ಯರು ನೀವು, ಕೆಲಸಕ್ಕೆ ಬಾರದವರು ನೀವು ಅಂತ ಚೆನ್ನಾಗಿ ಬೈದಾಗ ಮರುದಿನ ದೊಡ್ಡ ಪ್ರಮಾಣದಲ್ಲಿ ಒಂದು ದಂಗೆ ಎದ್ದು ಆ ಮಸೀದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗುತ್ತೆ. ಇವತ್ತೇನ್ ಕಟ್ಟಡ ನಾವು ಉರುಳಿಸಿದೀವಿ ಅಂತ ಮಾತನಾಡ್ತಿದ್ದೀವೋ ಇದು ಮೊದಲನೇ ಬಾರಿಗಲ್ಲ. 1930ರ ದಶಕದಲ್ಲೇ ಒಂದು ಬಾರಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಿ ಮುಸಲ್ಮಾನರು ಅದರ ವಿರುದ್ಧ ತುಂಬಾ ದೊಡ್ಡ ಗಲಾಟೆ ಮಾಡಿ ಕೊನೆಗೆ ಬ್ರಿಟಿಷರು ಮಧ್ಯೆ ನಿಂತುಕೊಂಡು ಯಾರ್ಯಾರು ಆ ಊರಿನವ್ರು ಇದ್ರೋ ಅಕ್ಕಪಕ್ಕದಲ್ಲಿದ್ರೋ ಅವರೆಲ್ಲರ ಮೇಲೂ ದಂಡ ಹಾಕ್ತಾರೆ. ನಾನು ದಂಡ ಹಾಕಿದವರು ಒಬ್ಬರ ಇಂಟರ್ವ್ಯೂ ಓದ್ತಾ ಇದ್ದೆ, ದಂಡ ಹಾಕಿಸಿಕೊಂಡವರ ಮನೆಯವರ ಇಂಟರ್ವ್ಯೂ. ಇವತ್ತು ನಾವೆಂಗೆ ರಾಮ ಸೇವಕರನ್ನ ಅಭಿನಂದಿಸ್ತಾ ಇದ್ದೀವೋ, ಆದ್ರೆ ಈಗ ಅದಕ್ಕೋಸ್ಕರ ಹೋರಾಟ ಮಾಡಿದವರ ಮನೆಯವರಿದ್ದಾರೆ ಅಷ್ಟೇ. ಆ ಮನೆಯವರು ಹೇಳ್ತಾರೆ, ನನ್ನ ತಂದೆಗೆ 55 ರೂಪಾಯಿ ದಂಡ ಹಾಕಲಾಗಿತ್ತು. 55 ರೂಪಾಯಿ ಆವತ್ತಿನ ದಿನಗಳಲ್ಲಿ 1 ರೂಪಾಯಿ ಅಂತಂದ್ರೆ ಇವತ್ತಿನ 11,000 ರೂಪಾಯಿಗಿಂತ ಜಾಸ್ತಿ. 55 ರೂಪಾಯಿ ಅಂತಂದ್ರೆ ಅವ್ನ ಜೀವವೇ ಹೋಗುವಷ್ಟು ದೊಡ್ಡ ಮೊತ್ತ ಅದು. ಅವ್ನು ಏನ್ ಮಾಡ್ಬೇಕು ಅಂತ ತೋಚದೆ ಅವ್ನು ಇದ್ದ ಬದ್ದದನ್ನೆಲ್ಲ ಮಾರಾಟ ಮಾಡಿ ಸರ್ಕಾರಕ್ಕೆ ದಂಡವನ್ನು ಕಟ್ಟಿ ಜೈಲಿನಿಂದ ವಾಪಸ್ ಬಂದ. ಇನ್ನೂ ಕೆಲವರು ಇನ್ಸ್ಟಾಲ್ಮೆಂಟ್ಗಳಲ್ಲಿ ವರ್ಷಗಟ್ಟಲೆ ದಂಡವನ್ನು ಕಟ್ಟಿದ್ರು ಅಂತ. ಬಿಟ್ರೆ ರಾಮ ಮಂದಿರದ ಹೋರಾಟ ಇದೆಯಲ್ಲ ಸುಮ್ಮನೆ ಅಲ್ಲ. ಇವತ್ತು ಯಾಕೆ ರಾಮ ಮಂದಿರ ಆಗ್ತಾ ಇರ್ಬೇಕಾದಾಗ ನನ್ನಂತ ಸಾವಿರಾರು ಜನರಿಗೆ, ಲಕ್ಷಾಂತರ ಕೋಟ್ಯಂತರ ಜನರಿಗೆ ಆನಂದವಾಗ್ತಿದೆ ಅಂತಂದ್ರೆ ಕೋಟ್ಯಂತರ ಜನರ ಭಾವ ಬಿಂದುವಾಗಿ ಈ ರಾಮ ಮಂದಿರ ಇವತ್ತಲ್ಲಿ ನಿಂತುಕೊಂಡಿದೆ. ಹೀಗಾಗಿ ಆನಂದ. ಅದು ಮಂದಿರ, ಅದ್ರ ಜೊತೆ ಒಂದು ಭಾವನೆ ಇದೆ. ಅಲ್ಲಿ ರಾಮ ಇದ್ದ, ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಅನೇಕರು ತಮ್ಮ ದಾಖಲೆಗಳನ್ನು ಬರೆದಿದ್ದಾರೆ. ಬ್ರಿಟಿಷ್ ಲೇಖಕರು ಬರೆದಿದ್ದಾರೆ, ಇಸ್ಲಾಮಿಸ್ಟ್ ಲೇಖಕರು ಬರೆದಿದ್ದಾರೆ. ರಾಮಾಯಣದ ಕಾಲದ ಚಿಹ್ನೆಗಳು ಇವೆ ಅಂತ ಅವರು ಹೇಳ್ತಾರೆ. ಅವರೇ ಹೇಳ್ತಾರೆ ಇಲ್ಲಿ ಪಿಲಿಗ್ರಿಮ್ಸ್ ಅಂದ್ರೆ ಭಕ್ತರು ಎಷ್ಟು ಜನ ಬಂದು ಹೋಗ್ತಾರೆ ಪ್ರತಿ ವರ್ಷ ಅಂತ. ಇಷ್ಟೆಲ್ಲ ಇದ್ದ ಇತಿಹಾಸವನ್ನ ಬಹಳ ಎಚ್ಚರಿಕೆಯಿಂದ ಕೇಳಿ ನಾ ಹೇಳೋದು, ಇಷ್ಟೆಲ್ಲ ಇತಿಹಾಸ ಇದ್ರೂ ಸ್ವಾತಂತ್ರ್ಯ ನಂತರ ಇದು ಹಿಂದೂಗಳದ್ದು ಅಲ್ವೇ ಅಲ್ಲ ಅಂತ ಅಂದ್ಬಿಟ್ರಲ್ಲ. ಇಂಟ್ರೆಸ್ಟಿಂಗ್ ಅನ್ಸಲ್ಲ ನಿಮ್ಗೆ? ಸ್ವಾತಂತ್ರ್ಯ ಬಂದ್ಮೇಲೆ ಹೌದು ಇದು ಹಿಂದೂಗಳದ್ದು ಅಂತ ದೃಢವಾಗಿ ಹೇಳಬೇಕಾಗಿತ್ತು. ಆದ್ರೆ ಸ್ವಾತಂತ್ರ್ಯ ನಂತರ ಇಷ್ಟೆಲ್ಲ ಇತಿಹಾಸ ಇದ್ದ ರಾಮ ಮಂದಿರವನ್ನ ಹಿಂದೂಗಳಿಗೆ ಸೇರಿದ್ದೇ ಅಲ್ಲ. ನಮ್ ದುರದೃಷ್ಟ. ಇಲ್ಲಿ ಹೆಂಗ್ ಸಿದ್ದರಾಮಯ್ಯನವರು ಇದ್ರು ಇದಾರೋ ಈಗ ಅಲ್ಲಿ ನೆಹರು ಕೂತಿದ್ರು. ಅವರು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅವ್ರು ಯಾವ ದೇವಸ್ಥಾನಕ್ಕೂ ಕೂಡ ಅವರು ಪ್ರೀತಿಯಿಂದ ಬಂದು ಹೋದಂತ ಮನುಷ್ಯ ಅಲ್ಲ. ಅದಕ್ಕೆ ಬೇಕಾಗಿದ್ದನ್ನು ಕೊಟ್ಟವರಲ್ಲ. ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಮುಂದೆ ನಿಂತಾಗ ಸರ್ಕಾರದ ಕಡೆಯಿಂದ 1 ರೂಪಾಯಿ ಕೊಡಲ್ಲ, ನನಗೆ ಸೋಮನಾಥ ಮಂದಿರ ಪುನರ್ ನಿರ್ಮಾಣ ಆಗೋದು ಇಷ್ಟ ಇಲ್ಲ ಅಂತ ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧೀಜಿಯವರು ಇಷ್ಟಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ರಂತೆ ಸರ್ಕಾರದ ದುಡ್ಡೇ ತಗೋಬೇಡಿ, ಜನ ಸೇರ್ಕೊಂಡು ಸೋಮನಾಥ ಮಂದಿರ ನಿರ್ಮಾಣ ಮಾಡ್ಲಿ, ಅದು ಹೆಂಗ್ ನಿರ್ಮಾಣ ಆಗ್ಲಿ ಅನ್ನೋದು ಗೋಡೆ ಬಿಡ್ಲಿ ಎಲ್ಲರೂ ಅಂತ ಹೇಳಿ ಜನ ಸಂಗ್ರಹ ಮಾಡಿ ಸೋಮನಾಥ ಮಂದಿರವನ್ನ ಕಟ್ಟಿದ್ರು. ಅದರ ಹಿಂದೆ ಇರುವಂತ ಶಕ್ತಿ ಯಾವುದು? ಸರ್ದಾರ್ ಪಟೇಲ್. ಸೋಮನಾಥ ಮಂದಿರದ ನಿರ್ಮಾಣ ಆದಾಗ ಅದರ ಲೋಕಾರ್ಪಣೆಗೆ ರಾಷ್ಟ್ರಪತಿಗಳು ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಆಗ್ರಹ ಇತ್ತು. ರಾಷ್ಟ್ರಪತಿಗಳು ಹೇಳಿದ್ರು, ಪದವಿ ಇಂಪಾರ್ಟೆಂಟ್ ಅಲ್ಲಪ್ಪ, ನನಗೆ ನನ್ನ ಪರಂಪರೆ ಬಹಳ ಇಂಪಾರ್ಟೆಂಟ್, ನಾನು ಹೋಗಿಯೇ ಹೋಗ್ತೀನಿ ಅಂತ. ಅಲ್ಲಿ ಹೋದಂತವ್ರು ನಾನು ಯಾಕೆ ಇಷ್ಟನ್ನು ಹಂಚ್ಕೊಳ್ತೀನಿ ಅಂತಂದ್ರೆ ಈ ದೇಶದ ಪರಂಪರೆಯನ್ನ ಇಲ್ಲವಾಗಿಸುವ ಪ್ರಯತ್ನ ಬಹಳ ಮಾಡಿತ್ತು. ಇವನ್ ರಾಮ ಮಂದಿರದ ಹೋರಾಟ ಆಗುವಾಗಲೂ ಕೂಡ ಈ ಹೋರಾಟ ಕೋರ್ಟಿಗೆ ಹೋಗಿದ್ದು ನಿನ್ನೆ ಮೊನ್ನೆ ಇಲ್ಲ. ಅದಕ್ಕೂ ವಿಶೇಷವಾಗಿರುವಂತ ದಾಖಲೆ ಇದೆ. ಆದ್ರೆ ಪ್ರತಿ ಬಾರಿ ಸ್ವಾತಂತ್ರ್ಯ ನಂತರ ಕೋರ್ಟ್ ನಲ್ಲಿ ರಾಮ ಮಂದಿರದ ವಿರುದ್ಧದ ಹೋರಾಟವನ್ನ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ಸಿಗೆ ಮಾಡಿದ್ರು. ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನನ್ ತುಂಬಾ ಜನ ಕೇಳ್ತಾರೆ, ಏನ್ ಕೇಳ್ತಾರೆ ಅಂತಂದ್ರೆ ರಾಮ ಮಂದಿರ ಇದನ್ನ ಹರಿಪ್ರಸಾದ್ ಇವತ್ತು ಹೇಳಿದ್ದಾರೆ, ಒಬ್ಬ ಕಾಂಗ್ರೆಸ್ ನ ಲೀಡರ್. ಕಾಂಗ್ರೆಸ್ನವ್ರು ಹೇಳಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರು ಹೇಳಿದ್ದಾರೆ, ಊರಲ್ಲಿ ಇಬ್ಬರು ಬಂದವರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ
ಏನ್ ಹೇಳಿದ್ದಾರೆ ಅಂತಂದ್ರೆ ರಾಮ ಮಂದಿರ ಅನ್ನೋದನ್ನ ಬಿಜೆಪಿಯವರು ಪೊಲಿಟಿಕಲ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ. ನಾನು ಬಿಜೆಪಿ ಬಗ್ಗೆ ತುಂಬಾ ಮಾತನಾಡ್ಲಿಕ್ಕೆ ಹೋಗಲ್ಲ, ಅದು ಪೊಲಿಟಿಕಲ್ ಪಾರ್ಟಿ ಅವರೇ ಮಾತನಾಡ್ಕೊಳ್ತಾರೆ. ಆದ್ರೆ ನನಗಿರೋ ಪ್ರಶ್ನೆ ನಾನು ಮುಂದೆ ಇಡಬೇಕು. ರಾಮ ಮಂದಿರ ಅನ್ನೋದು ಯಾವ ಪೊಲಿಟಿಕಲ್ ಪಾರ್ಟಿಯ ಮ್ಯಾನಿಫೆಸ್ಟೋ ಇತ್ತು? ಬಿಜೆಪಿ ಮ್ಯಾನಿಫೆಸ್ಟೋ. ರಾಮ ಮಂದಿರ ನಮ್ಮ ಜೀವನದ ಉಸಿರು ಅಂತ ಹೇಳಿದ ಪೊಲಿಟಿಕಲ್ ಪಾರ್ಟಿ ಯಾವುದು? ಬಿಜೆಪಿ ಹೇಳಿತು. ರಾಮ ಮಂದಿರಕ್ಕೋಸ್ಕರ ದೇಶದಾದ್ಯಂತ ರಥಯಾತ್ರೆ ಮಾಡಿದ್ಯಾರು? ಅಡ್ವಾಣಿಜಿ, ಬಿಜೆಪಿಯವರು. ಅವ್ರ ಜೊತೆ ಇದ್ದ ಮುರಳಿ ಮನೋಹರ್ ಜೋಶಿ, ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹಿಸಿದ್ಯಾರು? ವಿಎಚ್ಪಿ, ಆರ್ಎಸ್ಎಸ್ ಮತ್ತು ಭಾಜಪದವರು, ಅಂದ್ರೆ ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ಕೋರ್ಟ್ ನಲ್ಲಿ ಫೈಟ್ ನಡೀಬೇಕಾದಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ದಾಖಲೆಗಳನ್ನು ಒದಗಿಸಿದ್ಯಾರು? ಅಗತ್ಯವಿದ್ದ ದಾಖಲೆಗಳನ್ನು ಬೇಕಾದಾಗ ಒದಗಿಸಿದ್ದು ಬಿಜೆಪಿಯವರು. ರಾಮ ಮಂದಿರಕ್ಕೋಸ್ಕರ ನಿರಂತರವಾಗಿ ಲಿಬರ್ ಹಾನ್ ಆಯೋಗದ ಮುಂದೆ ತಪ್ಪಿತಸ್ಥರು ಅಂತ ಮುಂದೆ ಕೂತ್ಕೊಂಡು ವಿಚಾರಣೆಗೆ ಒಳಗಾದವರು ಯಾರು? ಬಿಜೆಪಿ ಲೀಡರ್ಗಳು. ಇಂಟ್ರೆಸ್ಟಿಂಗ್ಲಿ ಇವೆಲ್ಲದರ ನಡುವೆ ರಾಮ ಮಂದಿರ ಆಗಬಾರದು ಅಂತ ಕೋರ್ಟ್ ನಲ್ಲಿ 26 ಲಾಯರ್ಗಳು ಹೋರಾಟ ಮಾಡಿದ್ರಲ್ಲ, ಆ ಲಾಯರ್ಗಳ ಲೀಡರ್ ಯಾರು? ಕಪಿಲ್ ಸಿಬಲ್, ಕಾಂಗ್ರೆಸ್ ಲೀಡರ್. ವೆರಿ ಇಂಟ್ರೆಸ್ಟಿಂಗ್. ಇದೇ ಕಪಿಲ್ ಸಿಬಲ್ 2019 ಎಲೆಕ್ಷನ್ ಗಿಂತ ಮುಂಚೆ ಪ್ರಾಬಬ್ಲಿ ಸಿಜೆಐ ರಂಜನ್ ಗೊಗೊಯ್ ಅವರು ಇದನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂತ ಪ್ರಯತ್ನ ಮುಂದಿಟ್ಟಾಗ ಏನ್ ಕೇಳ್ಕೊಂಡಿದ್ರು ಗೊತ್ತಾ? ನಾವು ನೆನ್ಪಿಟ್ಕೋಬೇಕು ಇದನ್ನ. ಏನ್ ಕೇಳ್ಕೊಂಡಿದ್ದ ಕಪಿಲ್ ಸಿಬಲ್ ಕೋರ್ಟ್ ನಲ್ಲಿ ಅವತ್ತು ಅಂತಂದ್ರೆ, ಈ ವರ್ಡಿಕ್ಟ್ ನ ಈಗಲೇ ಕೊಡಬೇಡಿ, ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ ಇರುತ್ತೆ ಅಂತ. ಅಂದ್ರೆ ಮುಂದಕ್ಕೆ ಹೋಗೋದ್ರಲ್ಲಿ ನೀವು ರಿಟೈರ್ ಆಗ್ತೀರಾ, ಈ ಬೆಂಚ್ ಹೋಗುತ್ತೆ, ಇನ್ನೊಂದು ಬೆಂಚ್ ಬರಲಿ, ಇನ್ನೊಂದು ಬೆಂಚ್ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ವಾಪಸ್ ಎಲ್ಲ ಕೇಸ್ ಕೇಳಲಿ, ಅಷ್ಟೊತ್ತಿಗೆ ಮತ್ತೆ ಟೈಮ್ ಪಾಸ್ ಆಗುತ್ತೆ. ಒಟ್ಟಿನಲ್ಲಿ ರಾಮ ಮಂದಿರ ಬೇಡ. ಇವತ್ತು ಅದೇ ಕಪಿಲ್ ಸಿಬಲ್ ರಾಮಂತ 1.5 ಲಕ್ಷ ದಸ್ತಾವೇಜುಗಳು ಯಾವುದು ಪರ್ಷಿಯನ್ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ, ಹಿಂದಿಯಲ್ಲಿ, ಅನ್ಯಾನ್ಯ ಭಾಷೆಗಳಲ್ಲಿದ್ವೋ ಅದನ್ನೆಲ್ಲ 6 ತಿಂಗಳೊಳಗೆ ಯುದ್ಧ ಮಾಡಿದಂತೆ ಮಾಡಿ ಅದನ್ನ ಅನುವಾದ ಇಂಗ್ಲಿಷಿಗೆ ಮಾಡಿಸಿಕೊಟ್ಟಿದ್ದು ಯಾರು? ಯೋಗಿ ಆದಿತ್ಯನಾಥ್ ತಮ್ಮ ಟೀಮ್ ಮೂಲಕ. ಅಂದ್ರೆ ಈ ವರ್ಡಿಕ್ಟ್ ಬೇಗ ತರಬೇಕು. ಇದು ಇನ್ನು ಮುಂದೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರಬಾರದು ಅಂತ ಡಿಸೈಡ್ ಮಾಡಿದ್ದು ಬಿಜೆಪಿ. ಕ್ರೆಡಿಟ್ ಬಹಳ ವಿಚಿತ್ರವಾಗಿರುವಂತ ಸಂಗತಿ. ನಾನು ಬಿಜೆಪಿ ಕ್ರೆಡಿಟ್ ಕೊಡಬೇಕು ಅಂತ ನಿಂತಿರೋನಲ್ಲ. ಅದರಲ್ಲಿ ಕಾಂಗ್ರೆಸ್ ಇದ್ರು ಮಾತನಾಡಬೇಕಾದಾಗ ಅದನ್ನ ಕೆಲವು ಹಿಂದೂಗಳು ಅನುಮೋದಿಸುವಾಗ ಸ್ವಲ್ಪ ತಲೆಗೆ ಏರುತ್ತೆ. ಕೆಲವು ಸೆಕ್ಯುಲರ್ ಹಿಂದೂಗಳಿದ್ದಾರೆ, ಇದನ್ನ ಪೊಲಿಟಿಕಲ್ ಇವೆಂಟ್ ಮಾಡಬಾರ್ದು, ನರೇಂದ್ರ ಮೋದಿ ಬರಬಾರ್ದು, ಶಬಾಷ್, ಇದಕ್ಕೋಸ್ಕರ ಎಲ್ಲವನ್ನೂ ಬಿಜೆಪಿ ಹೊರಬೇಕು, ಕೊನೆಗೆ ಅವ್ರು ಬರಬಾರ್ದು ಅಂತಂದ್ರೆ, ಮತ್ತು ಆಸ್ ಅ ಪ್ರೈಮ್ ಮಿನಿಸ್ಟರ್ ಬರಬಾರ್ದು ಅಂತ ನೀವು ಹೇಳೋದು ಅಂತಂದ್ರೆ ಎಂತ ದುರಂತಕಾರಿ. ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ. ಮಿತ್ರ, ಈ ಇಡೀ ಈವೆಂಟ್ ಇದೆ ಬಹಳ ಸುಂದರವಾಗಿರುವಂತದ್ದು. ನಾನೊಂದಷ್ಟು ನೋಟ್ಸ್ ತಂದಿದ್ದೀನಿ ನಿಮ್ಗೆ ಹೇಳಬೇಕು ಅಂತ. ಏನೇನಾಯ್ತು ಅಂತ, 1990 ಅಕ್ಟೋಬರ್ ಕೊನೆಯ ದಿನ, ಅಕ್ಟೋಬರ್ 30ನೇ ತಾರೀಕು ಒಟ್ಟಾರೆ ಅಲ್ಲಿ ಕರಸೇವೆ ನಡಿಬೇಕು ಅಂತ ನಿಶ್ಚಯ ಮಾಡಿದ್ರು. ಸಾಧು ಸಂತರು ನಿಶ್ಚಯ ಮಾಡಿದ್ರು ಯಾವಾಗ ಗೊತ್ತಾ? ಆ ವರ್ಷದ ಜನವರಿ ತಿಂಗಳು ನಿಶ್ಚಯ ಮಾಡಿದ್ರು, ಅಕ್ಟೋಬರ್ ಅಲ್ಲಿ ಮಾಡಬೇಕು ಅಂತ. ಎಲ್ಲ ಉಳಿದ ಸಾಧುಗಳು ಗಲಾಟೆ ಮಾಡಿದ್ರು. ಏನ್ ಗಲಾಟೆ ಮಾಡಿದ್ರು ಅಂತಂದ್ರೆ, ಜನವರಿಯಲ್ಲಿ ಡಿಸೈಡ್ ಮಾಡಿ ಅಕ್ಟೋಬರ್ ಅಲ್ಲಿ ಮಾಡ್ತಾ ಇದ್ದೀರಾ, ಎಷ್ಟು ಡಿಸ್ಟೆನ್ಸ್ ಇದೆ, ಆದಷ್ಟು ಬೇಗ ಘೋಷಣೆ ಕೊಡಿಯಲ್ಲ, ನಮ್ಗೆಲ್ಲ ಕರಸೇವೆ ಮಾಡಬೇಕು ಅಂತ ಹುಚ್ಚತ್ತಿದೆ ಅಂತ. ಆದ್ರೆ ಉಳಿದ ಸಾಧುಗಳು ಏನ್ ಹೇಳಿದ್ರು ಗೊತ್ತಾ? ಅದು ಮಾಡಬಾರದು, ಸರ್ಕಾರಕ್ಕೂ ನಾವು ಟೈಮ್ ಕೊಡಬೇಕು, ಮುಸ್ಲಿಂ ಬಂಧುಗಳಿಗೆ ನಮ್ಮ ಆಗ್ರಹವನ್ನು ಅರಿತುಕೊಳ್ಳೋದಕ್ಕೆ ಟೈಮ್ ಕೊಡಬೇಕು, ಅರ್ಜೆಂಟ್ ಅಲ್ಲಿ ಮಾಡಬಾರದು. ಏನ್ ದೊಡ್ಡತನ ನಿಮ್ದು? ನಮ್ ದೊಡ್ಡತನ ಎಷ್ಟಿದೆ ಅಂತಂದ್ರೆ, ನಮ್ಗೆ ಕೋರ್ಟ್ ವರ್ಡಿಕ್ಟ್ ಕೊಟ್ಟಾಗ ಅದು ಭೂಮಿ ಹಿಂದೂಗಳಿಗೆ ಸೇರಿದ್ದು, ರಾಮ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಮತ್ತೊಂದ್ರೆ ಒಂದು 5 ಎಕರೆ ಜಮೀನನ್ನ ಮಸೀದಿಗೆ ಅಂತ ಕೊಡಿ ಅಂತ ಕೇಳ್ಕೊಂಡಾಗ ನಾವು ಪಟಾಕಿ ಹೊಡೆದು ಸಂಭ್ರಮಿಸಬೇಕಿತ್ತು, ಬೀದಿಗೆ ಬಂದು ಆನಂದಿಸಬೇಕಿತ್ತು, ಕುಣಿದಾಡಬೇಕಾಗಿತ್ತು, ದೀಪಾವಳಿ ಅವತ್ತೇ ಮಾಡಬೇಕಾಗಿತ್ತು. ಮಾಡಲಿಲ್ಲ. ಯಾಕೆ ಗೊತ್ತಾ? ಊರಲ್ಲಿರೋ ಮುಸಲ್ಮಾನರಿಗೆ ಬೇಜಾರಾಗಿತ್ತು, ಪಾಪ ಅವ್ರಿಗೆ ಬೇಜಾರಾಗೋದು ಬೇಡ, ಏನ್ ವಿಶಾಲ ಮನೋಭಾವ. ಅವತ್ತು ಹಂಗೆ ಅಷ್ಟು ಟೈಮ್ ಕೊಟ್ಟು ಅಕ್ಟೋಬರ್ 30ಕ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಆಗ ಮುಲಾಯಂ ಸಿಂಗ್ ಗವರ್ಮೆಂಟ್ ಇತ್ತು. ಮುಲಾಯಂ ಸಿಂಗ್ ಗವರ್ಮೆಂಟ್ ಮುಲಾಯಂ ಸಿಂಗ್ ಒಂದು ಮಾತು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲಿವರೆಗೂ ನಾವಿರ್ತೀನೋ ಅಲ್ಲಿವರೆಗೂ ಕರಸೇವಕರು ಒಳಬರೋದಿರ್ಲಿ, ಒಂದು ಹಕ್ಕಿ ಕೂಡ ಮಸೀದಿಯ ಮೇಲೆ ತಿರುಗಾಡದೆ ಇರೋ ತರ ನಾನು ನೋಡ್ಕೊಳ್ತೀನಿ. ರಾಜೀವ್ ಗಾಂಧಿ ಗವರ್ಮೆಂಟ್ ಅಲಗಾಡ್ತಾ ಇದ್ದಂತ ಕಾಲ, ಅದಕ್ಕೆ ಹೇಗಾದ್ರೂ ಮಾಡಿ ಗವರ್ಮೆಂಟ್ ನ ಉಳಿಸ್ಕೊಳ್ಳಕ್ಕೆ ಸೆಕ್ಯುಲರಿಸಂ ನ ಹೆಚ್ಚು ಫಾಲೋ ಮಾಡಬೇಕಾದಂತ ಅಗತ್ಯ ಅವರಿಗೆ ಇತ್ತು ಆ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಹೀಗಾಗಿ ಅವ್ರು ಏನ್ ಮಾಡಿದ್ರು, ಈ ತರದ ಬಲವಾದ ಘೋಷಣೆ ಕೊಟ್ಟರು.
ಘೋಷಣೆ ಕೊಟ್ಟು ಏನ್ ಮಾಡಿದ್ರು ಗೊತ್ತಾ, ಯಾರ್ಯಾರು ಟ್ರೈನ್ ಅಲ್ಲಿ ಬರ್ತಿದ್ರು ಅವ್ರನ್ನ ಅಯೋಧ್ಯೆಗಿಂತ ಹಿಂದಿನ 2-3 ಸ್ಟೇಷನ್ಗಳ ಆಚರಣೆ ತಡೆದು ಅಲ್ಲಿಂದಲೇ ಓಡಿಸ್ಲಿಕ್ಕೆ ಶುರು ಮಾಡಿದ್ರು. ಕೆಲವೊಂದು ಅರೆಸ್ಟ್ ಮಾಡಿದ್ರು. ನಾನು ಮಾತನಾಡಬೇಕಾದ್ರೆ ಹಿರಿಯರು ಹೇಳ್ತಾ ಇದ್ರು, ಈ ಇದರಲ್ಲಿರುವಂತ ಉತ್ತರ ಪ್ರದೇಶದ ಎಲ್ಲ ಜೈಲುಗಳು ತುಂಬಿ ಕೊನೆಗೆ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟಿದ್ರಂತೆ. ಕೆಲವರು ಎಕ್ಸ್ಪೀರಿಯನ್ಸ್ ಹೋಗಿದೆ, ಅವ್ರ ಸ್ಕೂಲ್ಗಳಲ್ಲಿ ಲಾಕ್ ಮಾಡಿಟ್ಟು ಇನ್ನೆಲ್ಲೂ ಜಾಗ ಇರಲಿಲ್ಲ. ಯಾವಾಗ ಹಿಂಗ್ ಬಂಧನ ಆಗ್ತಿದೆ ಅಂತ ಸುದ್ದಿ ಬಂತು, ಮೊಬೈಲ್ ಇಲ್ಲದ ಕಾಲ, ಮೊಬೈಲ್ ಇದ್ದಾಗ ಸುದ್ದಿ ಹೊರಡೋದು ಬೇರೆ. ಯಾವಾಗ ಬಂಧನ ಅಂತ ಸುದ್ದಿ ಬಂತೋ ಅಯೋಧ್ಯೆ ಸ್ಟೇಷನ್ ವರೆಗೂ ಯಾರು ಬರ್ತಾನೆ ಇರಲಿಲ್ಲ. ಹಿಂದಿನ ಸ್ಟೇಷನ್ಗಳೆಲ್ಲ ಇಳಿದು, ಯಾಕೆ ಭತ್ತದ ಗದ್ದೆಗಳಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು ಅಂತಂದ್ರೆ ಇದೇ ಕಾರಣ. ಹಿಂದಿನ ಸ್ಟೇಷನ್ ಅಲ್ಲಿ ಇಳಿದು ಯಾರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಅಯೋಧ್ಯೆಗೆ ಹೋಗ್ಬೇಕು ನಿಶ್ಚಯ ಮಾಡ್ತಾರೆ. ಒಂದು ದಿನ ಮುಂಚೆ ಅಯೋಧ್ಯೆಗೆ ಸಿಂಗಲ್ ತಲುಪಿಟ್ಟಿದ್ರು ಅಶೋಕ್ ಸಿಂಗಲ್ ಮರೆಯುವಂತಿಲ್ಲ ಈ ಸಂದರ್ಭದಲ್ಲಿ. ಒಂದು ದಿನದ ಮುಂಚೆ ತಲುಪಿದ್ರು. ಅವತ್ತಿನ ಮಧ್ಯಾಹ್ನ ಅಂದ್ರೆ ನಾಳೆ ಕರಸೇವೆ ಅಂತಂದ್ರೆ ಮುಂಚಿನ ದಿನ ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡ್ತಾರೆ ಅಶೋಕ್ ಸಿಂಗಲ್. ಪ್ರೆಸ್ ಮೀಟ್ ಮಾಡಿ ಏನ್ ಹೇಳ್ತಾರೆ ಅಂತಂದ್ರೆ, ಕರಸೇವೆ ನಾಳೆ ಹೆಂಗೆ ನಡಿಬೇಕು ಅಂತಿದ್ಯೋ ಹಂಗೆ ನಡೆಯುತ್ತೆ, ಎಲ್ಲ ಕರಸೇವಕರು ಸರಿಯಾದ ಸಮಯಕ್ಕೆ ಇಲ್ಲಿ ಬರ್ತಾರೆ. ಸರ್ಕಾರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ಕೊಂಡು ಕೂತಿದೆ, ಎಲ್ಲಿಂದ ಬರ್ತಾರೆ, ಯಾರು ಬರಲ್ಲ ಅಂತ ನಿಶ್ಚಯ ಮಾಡಿದ್ರು ಕೂಡ ಸರ್ಕಾರಕ್ಕೊಂದು ಆತಂಕ ಇತ್ತು. ಸಂಘ ನಂಬಕ್ಕಾಗಲ್ಲ, ಅವತ್ತು ಆಗಲ್ಲ, ಇವತ್ತು ಆಗಲ್ಲ. ನೀವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗದೇ ಇರುವಂತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ವಿಶ್ವ ಹಿಂದೂ ಪರಿಷತ್ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತು ಅಂತಂದ್ರೆ, ಬೇರೆ ಬೇರೆ ಕಡೆಯಿಂದ ಹೋದವರೆಲ್ಲ ಸರಳವಾಗಿ ಒಳಗೆ ನುಗ್ಗುವಂತ ವ್ಯವಸ್ಥೆ. ಅದಕ್ಕೋಸ್ಕರವೇ ಆ ಮಸೀದಿ ಅಥವಾ ಆ ಸ್ಟ್ರಕ್ಚರ್ ಇದೆಯಲ್ಲ, ಢಾಂಚಾ ಅಂತ ಏನ್ ಕರೀತಾರೆ, ಅದರ ಸುತ್ತಲೂ ಇಡೀ ಆ ಭಾಗಕ್ಕೆ 5 ಲೇಯರ್ ಪೊಲೀಸ್ ಹಾಕಿದ್ರು. 5 ಲೇಯರ್ ಪೊಲೀಸ್. ಬೆಳಗ್ಗೆ 9:30 10 ಗಂಟೆ ಆಯ್ತು, ಯಾರು ಬರಲಿಲ್ಲ. ಮುಲಾಯಂ ಸಿಂಗಿಗೆ ಗೆಲುವಿನ ಆನಂದ. ಇದ್ದಕ್ಕಿದ್ದಂತೆ ಅದು ಎಲ್ಲಿಂದ ಉಮಾಭಾರತಿ ಒಂದು ಟೀಮ್ ಕರ್ಕೊಂಡು ಬಂದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಉಮಾಭಾರತಿ ಒಬ್ಬ ಸಾಧ್ವಿಯಾಗೆ ಒಂದು ದೊಡ್ಡ ಟೀಮ್ ಅಂತ ಹಿಂದೆ ಕರ್ಕೊಂಡು ಬಂದು ಜೋರಾಗಿ ಘೋಷಣೆ ಕೂಗ್ತಾ ಬಂದ್ರು. ಆ ಘೋಷಣೆ ಆನಂತರದ ದಿನಗಳಲ್ಲಿ ಅವರು ಕೂಗಿದ ಘೋಷಣೆ ಎಲ್ಲ ಒಂಥರ ಘೋಷವಾಕ್ಯ ಆಗ್ಬಿಡ್ತು. ರಾಮ್ ಲಲ್ಲಾ ಹಮ್ ಆಯೆಂಗೆ ಮಂದಿರ ಮಹಿ ಬನಾಯೆಂಗೆ ಅಂತ ಉಮಾಭಾರತಿ ಅವರು ಟೀಮ್ ಘೋಷಣೆ ಕೊಟ್ಟು, ರಾಮ್ ಲಲ್ಲಾ ಆಯೆಂಗೆ ಮಂದಿರ ಮಹಿ ಬನಾಯೆಂಗೆ, ಬರ್ತಾ ಮಂದಿರ ಮಹಿ ಬನಾಯೆಂಗೆ ಹಂಗೆ ಉಳ್ಕೊಳ್ತು. ಆ ಘೋಷಣೆ ಅತ್ಯಂತ ಜೋರಾಗಿ ನಡೀತಾ ಇರ್ಬೇಕಾದ್ರೆ ಅದನ್ನು ಘೋಷಣೆ ಕೂಗ್ಕೊಂಡು ಬಂದಂತ ಬೇರೆ ಬೇರೆ ದಿಕ್ಕುಗಳಿಂದ ಬಂದಂತ ಜನ ಒಂದೇ ಸಲ ಮುಂದೆ ಸೇರ್ಕೊಂಡ್ರು. 5 ಲೇಯರ್ ಪೊಲೀಸರು ದೊಡ್ಡ ಪೊಲೀಸ್ ಪಡೆಯನ್ನ ಎದುರಿಸಿ ಒಳಗೆ ಹೋಗ್ಬೇಕು. ಪೊಲೀಸ್ ಪಡೆ ಲಾಠಿ ಚಾರ್ಜ್ ಶುರು ಮಾಡ್ತಾರೆ. ಲಾಠಿ ಏಟು ಅಶೋಕ್ ಸಿಂಗಲ್ ಬಿತ್ತು. ಅಶೋಕ್ ಸಿಂಗಲ್ ಏಟು ಬಿದ್ದ ನಂತರ ನನಗೆ ಏಟು ಬಿತ್ತು ಅವರಿಗೆ, ಆ ರಕ್ತ ಹರಿತಿತ್ತಲ್ಲ, ಅವ್ರನ್ನ ಕರ್ಕೊಂಡು ಪಕ್ಕಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಹೇಳಿದ್ರು. ಅಶೋಕ್ ಸಿಂಗಲ್ ಹೇಳಿದ್ರು, ಪಕ್ಕಕ್ಕೆ ಹೋಗುವ ಮಾತೇ ಇಲ್ಲ. ನೆರೆದಿದ್ದ ತರುಣರಿಗೆ ಕೈ ಬೀಸಿ ಹೇಳಿದ್ರು, ನಾನಂತೂ ಇಲ್ಲೇ ಇರ್ತೀನಿ, ಯಾರ್ಯಾರು ಇರ್ತೀರಾ ಅಂತ. ಈಡ್ರೆ ಅಂದ್ಬಿಟ್ಮೇಲೆ ಉಳಿದವ್ರು ಎಲ್ಲಿ ಓಡೋದು, ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು. ಆ ಟೋಟಲ್ ಈವೆಂಟ್ ಅನ್ನ ಅರವಿಂದ್ ನೀಲಕಂಠನ್ ಇತ್ತೀಚೆಗೆ ಬರೆದಿದ್ದಾರೆ ಸೀರೀಸ್ ನಲ್ಲಿ. ಹೆಂಗಾಯ್ತು ಅಂತಂದ್ರೆ, ಜನ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ, ಶ್ರೀರಾಮ್ ಜಯ ರಾಮ್ ಘೋಷಣೆ ಕೂಗ್ತಾ ತಂಡವಾಗಿ ಹೋಗ್ತಿದ್ರು. ಒಂದೊಂದು ಲೈನ್ ಅಲ್ಲ, ಒಂದು 10,000 ಜನರ ಗುಂಪು ಒಂದೊಂದು ಹೆಜ್ಜೆ ಪುಷ್ ಮಾಡ್ತಾ ಹೋಗ್ತಾರೆ. ಲಾಠಿ ಚಾರ್ಜ್ ಜೋರಾದಾಗ ಒಂದ್ ಕಡೆ ಹೇಳ್ತಾರೆ, ಒಬ್ಬ ಮುದುಕನಿಗೆ ವಯಸ್ಸಾದವರಿಗೆ ಪೊಲೀಸರು ಲಾಠಿ ಹೊಡೆಯುವಾಗ 2 ತರುಣರು ಮತ್ತೆ ಅಡ್ಡ ನಿಂತು ಎಲ್ಲ ಲಾಠಿ ತಮ್ಮ ಕೈಯಿಂದ ತಗೊಂಡಿರುತ್ತೆ. ಆದ್ರೆ 3 ನಡೆಯೋದನ್ನು ನಿಲ್ಲಿಸಲಿಲ್ಲ. ಜೈ ಶ್ರೀರಾಮ್ ಘೋಷಣೆ ಹೋಗೋದು, 3 ಜೊತೆಲಿ ಹೋಗೋದು. ಪೊಲೀಸರ ಲಾಠಿ 2 ತರುಣರಿಗೆ, ಇವ್ರನ್ನ ಬಚಾವ್ ಮಾಡ್ಕೊಂಡು ಹೋಗೋದು. ಎಷ್ಟು ಜನ ಈ ತರ ಸಾವಿರಾರು ಲಾಠಿ ತಿಂದಿದ್ದಾರೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಯಾರ್ಯಾರು ಸಿಗ್ತಾರೋ ಅರೆಸ್ಟ್ ಮಾಡಿ ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರು. ಈ 5 ಪೊಲೀಸರ ಲೇಯರ್ ಗ್ರೂಪ್ ಎಲ್ಲ ಚದುರಿ ಹೋಗಿತ್ತು. ಇನ್ನೇನಿದ್ರು ದೊಡ್ಡ ಬ್ಯಾರಿಕೇಡ್ ಇದೆ, ಈ ಬ್ಯಾರಿಕೇಡ್ ನ ದಾಟಿ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬ್ಯಾರಿಕೇಡ್ ನ ಮುಂದೆ ಇದ್ದಾರೆ. ಬ್ಯಾರಿಕೇಡ್ ಹತ್ರ ಬರ್ತಿದ್ದಂತೆ ಎಲ್ಲರೂ ಬಸ್ಸಲ್ಲಿ ತುಂಬಿಸ್ಕೊಂಡು ಹೋದ್ರು. ಯಾವುದೋ ಒಂದು ಬಸ್ ನ ಒಬ್ಬ ಸಾಧು ಇದ್ರಲ್ಲ, ಆ ಸಾಧು ಡ್ರೈವರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಪೂರ್ವಾಶ್ರಮದ ಡ್ರೈವರ್ ಆಗಿದ್ರು. ಅವ್ನು ಬಸ್ ಡ್ರೈವರ್ ಕೆಳಗೆ ದಬ್ಬಿದ್ರು. ಇವರೇ ಆ ಪೊಲೀಸ್ ಗಾರ್ಡ್ ತಗೊಂಡು ಎಲ್ಲರ ನಡುವೆ ವೇಗವಾಗಿ ನುಗ್ಗಿಸ್ಕೊಂಡು ಬ್ಯಾರಿಕೇಡ್ ನ ಭೇದಿಸ್ಕೊಂಡು ಒಳಗೋಗ್ಬಿಟ್ಟು ಯಾವಾಗ ಹೋದ್ರು, ಯಾವ್ಯಾವ ಜನ ಸೇರಿದ್ರು ಅವರೆಲ್ಲರೂ ಆ ಬಸ್ಸಿನಿಂದ ಧೋಂತ ಹೊಡಿದ್ರು. ಪೊಲೀಸರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು. ಅದೊಂದು ಘೋಷಣೆ ಇತ್ತಂತೆ, ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ. ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮಭೂಮಿ ಕೆ ಕಾಮ್ ಕಾ ಅಂತ ಘೋಷಣೆ ಕೂಗ್ತಾ ನುಗ್ಗಿದ್ದೆ ಅಂತ ಎಲ್ಲ ನುಗ್ಗಿದ್ರು.
ಸ್ಟೋರಿ ಓದ್ತಾ ಇದ್ದೆ ಇದ್ದಂತೆ ಅರವಿಂದ್ ನೀಲಕಂಠನ್ ಸ್ಟೋರಿನ. ಅವ್ರು ಹೇಳ್ತಾರೆ ಅದು ನೋಡಿದ ತಕ್ಷಣ ಪೊಲೀಸರಿಗೆ ಏನ್ ಮಾಡ್ಬೇಕು ಅಂತ ಅನ್ನಿಸ್ತಿಲ್ಲ. ಯಾಕೆಂತಂದ್ರೆ ಮುಲಾಯಂ ಸಿಂಗ್ ಹೇಳಿದ್ರು, ನಾನು ಇರುವವರೆಗೂ ರಾಮ ಸೇವಕರಿರ್ಲಿ ಕರ ಸೇವಕರಿರ್ಲಿ ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡಲಿಲ್ಲ ಅಂತ. ಪಕ್ಷಿ ಏನು, ಈಗ ನಮ್ಮವರೆಲ್ಲ ಹತ್ತಲು ಧ್ವಜನೂ ಹಾಕಿ. ತಕ್ಷಣ ITBP ಸೋಲ್ಜರ್ ಒಬ್ಬ ಗುಂಡು ಹಾರಿಸಿದ ತಕ್ಷಣ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಚದುರು ಬಿದ್ರು. ಈ ಪೊಲೀಸರ ಮೇಲೆ ಹತ್ತಿ ತೆಗಿಬೇಕು ಅಂತ ಹೋದ್ರೆ ಅದ್ರ ಹೇಳ್ತಾರೆ ಇದು ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತುಬಿಟ್ಟಿದ್ದಂತೆ. ಈ ಪೊಲೀಸರಿಗೆ ನೀವು ಏನೇ ಹೇಳಿ ಗೋಲಿಬಾರ್ ಬೇಕಿದ್ರೆ ಮಾಡ್ತಾರೆ, ಆದ್ರೆ ಧಾರ್ಮಿಕ ಭಾವನೆ ಅವರಲ್ಲೂ ಇರುತ್ತಲ್ಲ. ಆಂಜನೇಯನ ಬಂದ್ಬಿಟ್ಟಿರ್ಬೇಕಪ್ಪ, ನಾವು ಮುಖ್ಯಕ್ಕೆ ಹೋಗ್ಬಾರ್ದು ಅಂತ ಅವ್ನು ಇಳಿಯುವವರೆಗೂ ಕಾಲು ನಿಂತುಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವರು ಧ್ವಜವನ್ನು ತೆಗೆದು ಕೆಳಗೆ ಬಂದಾಗ ಈ ಕರಸೇವಕರಿಗೆ ಬಹಳ ಸಂತೋಷವಾಗ್ಬಿಟ್ಟಿತ್ತು. ನಾವು ಮಾಡುವ ಕೆಲಸ ಆಗಿದೆ, ಒಂದು ಹಂತದ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಯಾವುದನ್ನ ನನ್ನ ಪೂರ್ವಜರು ಮಾಡ್ಲಿಕ್ಕೆ ಸೋತಿದ್ರು ಅದನ್ನ ಇವತ್ತಿನ ಕಾಲದ ನಾವು ಮಾಡಿದ್ದೀವಿ ಅಂತ ಒಂದು ಹೆಮ್ಮೆ ಇತ್ತು. ಅಲ್ಲಿಗೆ ಅವತ್ತಿನ ದಿನ ಮುಗಿಯಿತು. ಎರಡನೇ ದಿನ ಸರಯುದಲ್ಲಿ ಏನಾಯ್ತು, ಆ ಕೆಲಸ ನಡೀಬೇಕಾದ್ರೆ ಸರಯುದಲ್ಲಿ ಗೋಲಿಬಾರ್ಗೆ ತಯಾರಿ. ಈ ಗೋಲಿಬಾರ್ಗೆ ತಯಾರಿ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಪೊಲೀಸರು ಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಅಂತೆಲ್ಲ ನಿಂತಿದ್ದಾಗ ಹಿಂದೂಗಳೊಂದು ಘೋಷಣೆ ಕೊಟ್ಟರು. ಪೊಲೀಸರು ಘೋಷಣೆ ಏನು ಅಂತಂದ್ರೆ, ಹಿಂದೂ ಬಾಯಿ ಬೀಚ್ ಮೇ ವರ್ದಿ ಕನಸೆ. ವರ್ದಿ ಅಂದ್ರೆ ಯೂನಿಫಾರ್ಮ್ ಅಂತ. ನಾನು ಹಿಂದೂ, ನೀನು ಹಿಂದೂ, ಈ ಮತ್ತೆ ಯೂನಿಫಾರ್ಮ್ ಯಾಕೆ? ನಮ್ಮನ್ನು ಬಿಡಲ್ಲ, ನಮ್ಮ ಪಾಡಿಗೆ ನಮ್ಮ ಕೆಲಸ ಬಿಡುದು. ಸರಯುದಲ್ಲಿ ಯಜ್ಞಯಾಗಗಳು ನಡೀತಾ ಇದ್ವು. ಇದರ ಪ್ರಭಾವ, ಈ ಘೋಷಣೆಯ ಪ್ರಭಾವ ಹೆಂಗಿತ್ತು ಅಂತಂದ್ರೆ ಪೊಲೀಸರೊಳಗಿಂದ ಹಿಂದೂ ಜಾಗೃತನಾಗುತ್ತಿದ್ದ. ಉತ್ತರ ಪ್ರದೇಶದ ಪೊಲೀಸರಿಗೆ ಸಹಜವಾಗಿ ಈ ತರದ ಭಾವನೆ ಯಾವಾಗಲೂ ಇದ್ದಿದ್ದೆ. ಧಾರ್ಮಿಕ ಭಾವನೆ ಉತ್ತರ ಭಾರತ ಸ್ವಲ್ಪ ಜಾಸ್ತಿ ಇದೆ. ಹಿಂಗಾಗಿ ಜಾಗೃತವಾದ ನಂತರ ಅವ್ರು ಏನ್ ಮಾಡಿದ್ರು, ಯಜ್ಞ ಯಾಗಗಳು ನಡೆಯುವಂತ ಜಾಗಕ್ಕೆ ಒಂದು ಚೂರು ತೊಂದರೆ ಕೊಡದೆ ಅವರೂ ಕೂತ್ಕೊಂಡು ರಾಮಚರಿತಮಾನಸ ಪಾರಾಯಣ ಮಾಡಿದ್ರು. ನವೆಂಬರ್ ಬರ್ಬೇಕಾದ್ರೆ ತಕ್ಷಣ ಏನಾಯ್ತು, ಇದರ ಗಲಾಟೆ ತುಂಬಾ ಜೋರಾಗಿ ಅವ್ರನ್ನ ಶಿಫ್ಟ್ ಮಾಡಿ ಅವ್ರನ್ನ ನೆಕ್ಸ್ಟ್ ಡೇ ತೆಗೆದೇ ಬಿಟ್ಟು CRPF ಅಂತ ಕರೆಸ್ತಾರೆ. CRPF ಅವರಿಗೆ ಯಾವ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವೇನು ಆರ್ಡರ್ ಕೊಡ್ತೀರೋ ಅದು ಆರ್ಡರ್. ಯಾರಾದ್ರೂ ಈ ನಿಯಮವನ್ನ ಮೀರಿ ಬಂದ್ರೆ ಶೂಟ್ ಮಾಡಿ ಅಂತ ಮುಲಾಯಂ ಸಿಂಗ್ರ ಆರ್ಡರ್ ಇದ್ದಿದ್ದರಿಂದ ನವೆಂಬರ್ 2ನೇ ತಾರೀಕು ನಾನು ಆ ಜಾಗಕ್ಕೆಲ್ಲ ಹೋಗಿದ್ದೀನಿ. ಎಲ್ಲಿ ಮೊದಲು ಗೋಲಿಬಾರ್ ಶುರುವಾಯಿತು, ಅತ್ಯಂತ ಶ್ರದ್ಧೆಯಿಂದ ರಾಮನಾಮ ಜಪಿಸಿಕೊಂಡು ಬರ್ತಾ ಇದ್ದ ತಂಡದ ಮೇಲೆ ಎದುರಿಗೆ ನಿಂತ CRPF ಅವರು ಏನೂ ಮಾತನಾಡದೆ ಏಕಾಗಿ ಗುಂಡಿನ ದಾಳಿ ಶುರು ಮಾಡಿದ್ರು. ಅವ್ರಿಗೆ ಹೆಂಗ್ ಹೇಳಲಾಗಿತ್ತು, ಆರ್ಡರ್ ಕೊಡಲಾಗಿತ್ತು, ಹಂಗ್ ಮಾಡಲಾಯಿತು. ಮೊದಲ ಹೆಣ ಬಿತ್ತು. ಕೊಠಾರಿ ಬ್ರದರ್ಸ್ ಅಂತ ಕರೀತಾರೆ ಅದನ್ನ. ಕೊಠಾರಿ ಅಣ್ಣ ತಮ್ಮದು ಕಲ್ಕತ್ತಾದಿಂದ ಇದಕ್ಕೋಸ್ಕರವೇ ಬಂದಿದ್ದಂತ ಇಬ್ರು ತರುಣರು, 20-22 ವರ್ಷದ ತರುಣರು, ಅವರ ಹೆಣ ಮೊದಲಿಗೆ ಬಿತ್ತು. ಅದಾದ ನಂತರ ಯಾವ ತರದ ಫೈರಿಂಗ್ ನಡೀತು ಅಂತಂದ್ರೆ, ಆ ನಂತರ ಒಬ್ಬ ಡಾಕ್ಟರ್ ಟ್ರೀಟ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇದು ಚದುರಿಸಬೇಕು ಅಂತ ಮಾಡಿದ ಫೈರಿಂಗ್ ಅಲ್ಲ, ಸಾಯಿಸಬೇಕು ಅಂತಾನೆ ಮಾಡಿದ ಫೈರಿಂಗ್. ಜಲಿಯನ್ ವಾಲಾಬಾಗ್ನಲ್ಲಿ ಹೇಗೆ ಸಾಯಿಸಬೇಕು ಅಂತಾನೆ ಫೈರಿಂಗ್ ಮಾಡಲಾಯಿತೋ ಹಾಗೆ ರಾಮ ಸೇವಕರನ್ನ ಕೊಲ್ಲಬೇಕು ಅಂತಾನೆ ಮಾಡಿದ ಫೈರಿಂಗ್ ಅಂತ ಅವ್ರು ಹೇಳ್ತಾರೆ. ಕಾಲ ಮೇಲೆ ಬಿದ್ದಿರಲಿಲ್ಲ, ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅತ್ಯಂತ ಹತ್ತಿರದಿಂದ ಎದೆಗೆ ಗುಂಡು ಹಾಕಲಾಗಿತ್ತು ಅಂತ. ಬರೀ ಗುಂಡು ಹಾಕಿದ್ದಷ್ಟೇ ಅಲ್ಲ, ಅವರ ಹೆಣಗಳನ್ನ ಅರ್ಧಬರ್ಧ ಸತ್ತಿರೋರ್ನ, ಅರ್ಧಬರ್ಧ ಜೀವ ಇರೋರ್ನ ಅವರ ಕುತ್ತಿಗೆಗೆ ಮರಳಿನ ಚೀಲವನ್ನು ಬಿಗಿದು ನದಿಗಿಸ್ತಾರೆ. ಸರಿಯು ಅರವಿಂದ್ ಹೇಳ್ತಾರೆ, ಆ ಸರಿಯುನಲ್ಲಿ ರಾತ್ರಿ ಆ ಬೆಳದಿಂಗಳು ಸ್ವಲ್ಪ ಚಂದ್ರನ ಬೆಳಕಿನಿತ್ತು, ಬ್ರೈಟ್ ಕಾಣ್ತಿದ್ದ ಚಂದ್ರನ ಬೆಳಕಿನಲ್ಲಿ ಬೋಟ್ ತಗೊಂಡೋಗಿ ಹೆಣಗಳನ್ನ ಆರಿಸ್ಕೊಂಡು ತಗೊಂಡು. ಯಾಕೆ ರಾಮ ಮಂದಿರ ನಡೆಯುವಾಗ ಅನೇಕರು ಭಾವುಕರಾಗ್ತಾರೆ ಅಂತಂದ್ರೆ, ನನ್ನ ಕಾಲದ ತರುಣರಿಗೆ ಇವೆಲ್ಲ ಗೊತ್ತಿಲ್ಲವಿದ್ದರೆ, ಆದ್ರೆ ಯಾರ್ಯಾರು ಅಲ್ಲಿ ಹೋಗಿದ್ರು ಅವತ್ತಿನ ದಿನಗಳಲ್ಲಿ ಇದನ್ನು ಬಹಳ ಹತ್ತಿರದಿಂದ ಬಲ್ಲವರು, ಅವ್ರಿಗೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಇದು ಯಾವುದು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತ. ಅವತ್ತಿನ ದಿನಗಳಲ್ಲಿ ಆ ತರದ ಒಂದು ಪ್ರಕ್ರಿಯೆ ವಿಶ್ವ ಹಿಂದೂ ಪರಿಷತ್ನವರೇ ಡೀಟೇಲ್ ಹೇಳ್ತಾರೆ. 70 ಜನರನ್ನ ಅವರೇ ಸಂಸ್ಕಾರ ಮಾಡಿದ್ದಾರೆ. 70 ಜನರನ್ನ. ಇನ್ ಎಷ್ಟು ಜನ ಸಿಗದೆ ಹೋಯ್ತೋ ಗೊತ್ತಿಲ್ಲ. ನಾನು ಇತ್ತೀಚೆಗೆ ಒಂದು ಚಾನೆಲ್ ಹೆಡ್ ಜೊತೆ ಮಾತನಾಡ್ತಾ ಕೂತಿದ್ದೆ, ಯಾರನ್ನ ಹೇಳೋಲ್ಲ ನನಗೆ. ಅವ್ರು ಹೇಳಿದ್ರು, ನನ್ನ ತಾಯಿಯವರ ತಮ್ಮ ಹೋಗಿದ್ರು, ಅವ್ರು ಹೋದ ಪುಣ್ಯಾತ್ಮ ಬರಲೇ ಇಲ್ಲ, ನಾವು ಅಂದ್ಕೊಂಡು ಸತ್ಯ ಹೋಗಿರ್ಬೇಕು ಅಂತ. 6 ತಿಂಗಳ ನಂತರ ಹುಡುಕಾಡಿ ಕೊನೆಗೂ ಕರ್ಕೊಂಡು ಬಂದ್ರು ಮನೆಗೆ. ಅವ್ನು ಸಿಕ್ಕಿದ 6 ತಿಂಗಳ ನಂತರ ಅಂತಂದ್ರೆ ಅನೇಕರು ಹೋದವರು ಇವತ್ತಿಗೂ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ.
ಸರ್ಕಾರದ ಡಾಟಾನೇ ಹೇಳುತ್ತೆ 15ರಿಂದ 26 ಜನ ಗೋಲಿಬಾರಲ್ಲಿ ತೀರ್ಕೊಂಡಿರಬಹುದು ಅಂತ. ಈ ಇಬ್ರು ಅಣ್ಣ ತಮ್ಮಂದರು ಕಲ್ಕತ್ತಾದಿಂದ ಬಂದವರು ತೀರ್ಕೊಂಡಿದ್ದಾರೆ ಅಂತ ಏನ್ ಹೇಳಿದ್ನಲ್ಲ, ಅವರನ್ನು ಕೂಡ ಯಾವುದೋ ಬಿಲ್ಡಿಂಗಿನಿಂದ ಆಚೆ ಎಸೆಯಲಾಗಿತ್ತು. ಅವರನ್ನು ಕರ್ಕೊಂಡು ಬಂದು ಅವರಿಗೆ ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಬಟ್ ಈ ಗೋಲಿಬಾರು ಇಡೀ ಹಿಂದೂಗಳ ಮಾನಸಿಕತೆಯನ್ನು ಬದಲಾಯಿಸಿತು. ಆಕ್ಚುಲಿ ಗೋಲಿಬಾರ್ ಆದಾಗ ಹೆದರ್ಬೇಕು, ಇನ್ ಮುಂದೆ ಅಲ್ಲಿ ಹೋಗಬಾರ್ದು ಮಾಡಬಾರ್ದು ಅಂತ. ಬಟ್ ಇಡೀ ಹಿಂದೂ ಸಮಾಜ ಯಾವ ತರ ರೊಚ್ಚಿಗೆ ಬಿಡ್ತು ಅಂತಂದ್ರೆ, ವಿ.ಪಿ. ಸಿಂಗ್ರ ಹೆಂಡತಿ ವಿ.ಪಿ. ಸಿಂಗ್ರಿಗೆ ಹೇಳಿದ್ರಂತೆ, ಇನ್ನು ಮುಂದೆ ರಾಮಸೇವಕರಿಗೆ ತೊಂದರೆ ಕೊಟ್ರೆ ನಾನು ಸುಮ್ಮನಿರಲ್ಲ ಅಂತ. ಸ್ವತಃ ವಿ.ಪಿ. ಸಿಂಗ್ರ ಹೆಂಡತಿ ಅಂದ್ರೆ ಭಾವನೆಗಳನ್ನ ಹೆಂಗೆ ಕೆರಳಿಸಿತ್ತು ನೋಡಿ. ಉತ್ತರ ಪ್ರದೇಶದ ಉದ್ದಕ್ಕೂ, ವಿಶೇಷವಾಗಿ ಘಾಜಿಯಾಬಾದ್ ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ, ಮುಲಾಯಂ ಸಿಂಗ್ರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಇದು ನಿಜವಾಗ್ಲೂ ಬದಲಾವಣೆ ತಂದಂತದ್ದಿಲ್ಲ, ನಮ್ಗೆ ಯಾರು ಹೇಳಲೇ ಇಲ್ಲ. ಇವತ್ತೇನಾದ್ರೂ ಹಿಂದುತ್ವದ ಈ ಅಲೆ ಎದ್ದಿದೆ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಅದು ದೊಡ್ಡ ಕಾರಣ ಅವತ್ತು ಈ ಕರಸೇವಕರು ಅಲ್ಲಿ ಹೋಗಿ ಮಾಡಿದ ಸಾಹಸ ಇದೆಯಲ್ಲ, ಅದು ಮೂಲ ಕಾರಣ ಅಂತ. ನಮ್ ಉಲ್ಟಾ ಏನ್ ಹೇಳ್ತಾರೆ ಗೊತ್ತಾ? ನಮ್ ಉಲ್ಟಾ ಏನ್ ಹೇಳಲಾಗುತ್ತೆ ಅಂತಂದ್ರೆ, ಇವತ್ತು ಮುಸಲ್ಮಾನರಲ್ಲಿ ಈ ಭಾವನೆ ಬಂದಿರೋದು ಯಾಕೆ ಅಂತಂದ್ರೆ, ಮುಸಲ್ಮಾನರ ಕಟ್ಟಡ ಉರುಳಿಸುತ್ತದೆ. ಅದು ಮುಸಲ್ಮಾನರ ಕಟ್ಟಡ, ಅವ್ರು ಏನು ಬಾಬರಿ ಮಸೀದಿ ಅಂತ ಕರಿತಿದ್ರು, ಬಾಬರಿ ಮಸೀದಿ ಅಂತ ಕರಿತಿರಲಿಲ್ಲ, ಅದಕ್ಕೆ ಜನ್ಮಸ್ಥಾನ ಮಸ್ಜಿದ್ ಅಂತ ಕರಿತಾ ಇದ್ರು. ಆ ಕಟ್ಟಡ ಉರುಳಿದ ಮೇಲೆ ಅವರು ಇವತ್ತು ಭಯೋತ್ಪಾದಕತೆಗೆ ಏರುತ್ತಿದ್ದಾರೆ ಅಂತ ಸುಳ್ಳು. ಮುಸಲ್ಮಾನರಿಗೆ ಭಯೋತ್ಪಾದನೆ ಮಾಡ್ಲಿಕ್ಕೆ ಒಂದು ರೀಸನ್ ಬೇಕಿಲ್ಲ ರೀ. ಮುಸಲ್ಮಾನರು ಪಾಕಿಸ್ತಾನದಲ್ಲೂ ಭಯೋತ್ಪಾದನೆ ಮಾಡ್ತಾರೆ, ಅವ್ರದೇ ಜನಗಳು. ಮುಸಲ್ಮಾನರು ಬಾಂಗ್ಲಾದೇಶದಲ್ಲೂ ಮುಸಲ್ಮಾನರು ಕೊಲ್ತಾರೆ. ಸಿರಿಯಾದಲ್ಲಿ ನಡೀತಾ ಇರುವಂತ ಗಲಾಟೆಗೆ ಹಿಂದೂಗಳು ಕಾರಣ ಅಲ್ಲ, ಮುಸಲ್ಮಾನರೇ ಮುಸಲ್ಮಾನರನ್ನು ಕೊಲ್ಲೋದು. ಅಂದ್ರೆ ಅವರನ್ನೂ ಕೊಲ್ಲಲಿಕ್ಕೆ ಯಾವುದೋ ರೀಸನ್ ಬೇಕಾಗಿಲ್ಲ. ಹೀಗಾಗಿ ಅವರು ರೀಸನ್ ಇದ್ದಾಗಿದ್ದಲ್ಲ. ಆದ್ರೆ ಹಿಂದೂಗಳು ಏಕತ್ರಗೊಂಡಿದ್ದು ಮಾತ್ರ ಆ ರಾಮನ ಕಾರಣಕ್ಕೋಸ್ಕರ ಅನ್ನೋದರಲ್ಲಿ ಯಾವ ಅನುಮಾನ ಅಂತೂ ನನಗೆ. ಆದ್ರೆ 90ರ ನಂತರ ಇಡೀ ದೇಶದಲ್ಲಿ ಕರಸೇವೆಯ ಒಂದು ಹುಚ್ಚಾಗ್ತಿತ್ತಲ್ಲ. ಏನೇ ಆಗಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ 1992ರಲ್ಲಿ ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡಲಾಯಿತು, ಡಿಸೆಂಬರ್ 6ಕ್ಕೆ. ಮತ್ತು ಅಲ್ಲಿನ ಜನ, ಉತ್ತರ ಪ್ರದೇಶದ ಜನ ಮುಲಾಯಂ ಸಿಂಗ್ ಸರ್ಕಾರವನ್ನು ಕಿತ್ತೊಗೆದು ಕಲ್ಯಾಣ್ ಸಿಂಗ್ ಬಿಜೆಪಿ ಸರ್ಕಾರಕ್ಕೆ ಪೂರ್ಣ ಬಹುಮತ ಕೊಟ್ಟು ನೀವು ಅಧಿಕಾರ ಮಾಡಿ ಅಂತ ಹೇಳಿದ್ರು ಅಂತ. ಅವ್ರ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶ್ವಾಸ ಇತ್ತು, ಈಗ ಏನ್ ಬೇಕೋ ಹಂಗಾಗತ್ತೆ, ಶಾಂತಿಯುತವಾಗಿ ಮಾಡೋಣ, ನಾವು ಜನರಿಗೆ ಮಾತು ಕೊಟ್ಟಿರೋದನ್ನು ಉಳಿಸಿಕೊಳ್ಳೋಣ ಅಂತ ಬಿಜೆಪಿ ಲೀಡರ್ ಹೋದ್ರು. ಸೀತಾ ಅಂತ ಒಬ್ಬ ಲೇಖಕಿ ಒಂದು ಇಂಗ್ಲಿಷ್ ಪತ್ರಿಕೆಗೆ ಅವತ್ತು ರಿಪೋರ್ಟ್ ಮಾಡಿದ್ದಾಳೆ. ಆ ರಿಪೋರ್ಟ್ ನಾನು ನೋಡ್ತಾ ಇರ್ಬೇಕಾದ್ರೆ ಅನಿಸ್ತಿತ್ತು ಹೆಂಗ್ ನಡೆದಿರ್ಬೋದು ಅಂತ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬರ್ತಾರೆ, ಏನು ಗಲಾಟೆ ನಡೆಯೋದಿಲ್ಲ ಅಂತ ಆ ಕಟ್ಟಡದ ಹತ್ತಿರದಲ್ಲಿರುವಂತಹ ಕಟ್ಟಡದ ಮೇಲೆ ಈ ಪತ್ರಕರ್ತರಿಗೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ನೋಡ್ತಾ ಇದ್ರು. 6 ಗಂಟೆ ಆಯ್ತು, 7 ಗಂಟೆ ಆಯ್ತು, 8 ಗಂಟೆ ಆಯ್ತು, ಏನೂ ಆಗ್ಲಿಲ್ಲ. 10 ಗಂಟೆಗೆ ದೊಡ್ಡ ಜನ ಸೇರ್ಬಿಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ. ಅವರೆಲ್ಲರೂ ಶ್ರೀರಾಮ್ ಜಯರಾಮ್ ಜಯರಾಮ್ ಘೋಷಣೆ ಮಾಡ್ತಿದ್ದಾರೆ. 10 ಗಂಟೆ ವೇಳೆಗೆ ಮುರಳಿ ಮನೋಹರ್ ಜೋಶಿ ಅವರು, ಅಡ್ವಾಣಿ ಅವರು ಬಂದ್ರು. ಅವ್ರು ಇಳಿಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ. ಅಲ್ಲಿ ಹೋಗಿ ಕೊನೆಗೂ ಒಂದು ವೇದಿಕೆ ಹತ್ಕೊಂಡು ಅವರು ವೇದಿಕೆ ಕೂತ್ರು. ವೇದಿಕೆಯಿಂದ ಭಾಷಣಗಳ ಮೇಲೆ ಭಾಷಣ. ಸಾಧ್ವಿ ರಿತಂಬರ ಇವತ್ತು ಇದ್ದಾರೆ. ಸಾಧ್ವಿ ರಿತಂಬರ ವೇದಿಕೆ ಮೇಲೆ ಒಂದು ಕವನ ಓದಿದ್ರಂತೆ. ಆ ಕವನಕ್ಕೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದ್ರೆ, ಪ್ರತಿಯೊಬ್ರು ಆ ಕವನದ ಜೊತೆ ನಿಂತಿದ್ರು ಅಂತ. ಆ ಕವನವನ್ನು ಪ್ರತಿಯೊಬ್ರು ಹೇಳುವ ಮಟ್ಟಿಗೆ ಇಡೀ ಸಭೆ ಏಕಕಂಠವಾಗಿ ಮಾತನಾಡ್ತಾ ಇತ್ತು ಅಂತ, ಏಕಕಂಠವಾಗಿ ಜೊತೆ ಸೇರ್ಕೊಂಡಿತ್ತು ಅಂತ. ಅಷ್ಟು ಲಕ್ಷ ಸಂಖ್ಯೆಯ ಜನ. ಸುಮಾರು 11:30ಗೆ ಇವರೆಲ್ಲ ಪತ್ರಕರ್ತರು ಏನೂ ಆಗಲ್ಲ, ಒಂದು ಸಭೆ ಆಗುತ್ತೆ, ವಾಪಸ್ ಹೋಗುತ್ತೆ ಅಂತ ಅನ್ಕೊಳ್ಳೋ ವೇಳೆಗೆ ಬ್ಯಾರಿಕೇಡ್ ನಂತರ ಗಲಾಟೆ ಶುರು ಆಗುತ್ತೆ. ಈ ಬ್ಯಾರಿಕೇಡ್ ಅನ್ನ ಭೇದಿಸಿ ನಾವು ಅಲ್ಲಿ ಹೋಗ್ಬೇಕು ಅಂತ. ನನಗೂ ಒಂದು ಮೈಂಡ್ ಸೆಟ್ ಯಾವುದು ಗೊತ್ತಿರಲಿಲ್ಲ. ಇಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ, ಆದಷ್ಟು ಹತ್ರ ಹೋಗ್ಬೇಕು, ಆ ಕಟ್ಟಡದ ಹತ್ರಕ್ಕೆ ಹೋಗ್ಬೇಕು, ಮತ್ತು ಊರಿಗೆ ಬಂದು ಹೇಳ್ಕೊಳ್ಬೇಕು ನಾನು ಫುಲ್ ಹತ್ರ ಹೋಗಿದ್ದೆ ಕಣೋ ಅಂತ ಪ್ರತಿಯೊಬ್ಬರಿಗೂ ಇತ್ತು ಅಂತ ನನಗೆ ಈ ಕೇಳಿದ ಮೇಲೆ ಅನಿಸ್ತಾ ಇದೆ. ಬ್ಯಾರಿಕೇಡ್ ವರೆಗೂ ಇದ್ದು ಸುಮ್ಮನೆ ಇದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇತ್ತಲ್ಲ. ಬ್ಯಾರಿಕೇಡ್ ಅಂತ ನಿಂತು ಗಲಾಟೆ ಶುರು ಮಾಡಿ. ಈ ಗಲಾಟೆ ಎಷ್ಟು ತೀವ್ರವಾಯಿತು ಅಂತಂದ್ರೆ, ಒಬ್ಬ ಸಾಧುಗಳು ಬಂದು ಕೈಯಲ್ಲಿ ಲಾಠಿ ತಗೊಂಡು ಗಲಾಟೆ ಮಾಡ್ತಿದ್ದ ರಾಮಸೇವಕರು ಹೊಡೆದ್ರಂತ. ನೀವು ಗಲಾಟೆ ಮಾಡ್ತಾ ಇದ್ದೀರಾ, ಇದೆಲ್ಲ ಹಾಳು ಮಾಡ್ತೀರಾ ನೀವು ಅಂತ. ಆದ್ರೆ ಯಾವ ಹೊಡೆತಕ್ಕೂ ಜನ ಬಗಲಿಲ್ಲ. ಜನ ಬ್ಯಾರಿಕೇಡ್ ನ ಕಿತ್ಕೊಂಡ್ರು, ಒಳಗ್ ನುಗ್ಗಿದ್ರು. ಒಳಗೆ ನುಗ್ಗಬೇಕಾದಾಗ ಅಲ್ಲಿದ್ದಂತ ಭಾಷಣ ಮಾಡ್ತಿದ್ದಂತ ಉಮಾಭಾರತಿ ಹೇಳ್ತಿದ್ರಂತೆ, ಇವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ರಸ್ತೆಯಲ್ಲಿರೋರು ರೋಡ್ ಮೇಲೆ ಕೂತ್ಬಿಡಿ, ಯಾವ ಕಾರಣಕ್ಕೂ ಸೆಂಟ್ರಲ್ ಏಜೆನ್ಸಿಯವರು ಸೇನೆ ತೆಗೆದುಕೊಂಡು ಪೊಲೀಸನ್ನ ಇಲ್ಲಿ ಕರ್ಕೊಂಡು ಬರದೇ ಇರೋ ತರ ನೀವು ನೋಡ್ಕೊಳ್ಳಿ, ಉಳಿದಿದ್ದು ಇವ್ರು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು. ಯಾವಾಗ ಜನ ಇಲ್ಲಿಂದ ನುಗ್ಲಿಕ್ಕೆ ಶುರು ಮಾಡಿದ್ರು, ಪೊಲೀಸರು ತುಂಬಾ ಲಾಠಿ ಚಾರ್ಜ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರು. ಹತ್ರಕ್ಕೆ
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಒಂದು ನಿಮಿಷ ಸರ್, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಮಾತಾಡಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಏಕಕಂಠದಲ್ಲಿ ಅವರು ನನಗೆ ಅದನ್ನ ಇಮ್ಯಾಜಿನ್ ಮಾಡೋದೇ ಅದ್ಭುತ ಅನ್ಸುತ್ತೆ. ಇಲ್ಲಿ ನಾವು ಒಂದು 1000 ಜನ ಕೂತ್ಕೊಂಡು ಶ್ರೀರಾಮ್ ಜಯ ರಾಮ್ ಹೇಳಿದ್ರೆ ಒಂದು ಅದ್ಭುತ ಅನ್ಸುವಂತ ಸಂಗತಿ, ಲಕ್ಷಾಂತರ ಜನ ಒಂದೇ ವಾಯ್ಸ್ ನಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೇಳ್ತಾ ಒಳಗೆ ನುಗ್ತಾ ಮಸೀದಿ ತಲುಪಿಸ್ಲಿಕ್ಕೆ ಶುರು ಮಾಡಿದಂತೆ. 12 ಗಂಟೆ ವೇಳೆಗೆ ಇವರು ನೋಡ್ತಾರೆ, ಕಲ್ಲು ಎಸಿತಾ ಇದ್ದ ಜನ ಕಡಿಮೆ ಆಗಿದೆ. ನಿಧಾನವಾಗಿ ಆ ಕಟ್ಟಡದ ಗೋಡೆಯನ್ನು ಏರೋದು ಕಾಣುತ್ತೆ. ಅಂತ ಕಟ್ಟಡ ಗೋಡೆಯನ್ನು ಏರ್ತಾ ಇದ್ರು. 2:45ಗೆ ಸುದ್ದಿ ಬಂದಂತೆ, ಮೊದಲನೇ ಡೂಮ್ ಬಿತ್ತು. ಅದಾದ್ಮೇಲೆ ಸುದ್ದಿ ಬಂತು, ನಿಮ್ಗೆ ಹೆಂಗ್ ಸಂತೋಷ ಆಗ್ತಿದೆ, ಅವತ್ತು ಅನೇಕರು ಹಿಂಗೆ ಸಂಭ್ರಮ ಪಟ್ಟಿದ್ದಾರೆ. ಅದಾದ್ಮೇಲೆ 2ನೇ ಡೂಮ್ ಬಿತ್ತು, ಸೆಂಟ್ರಲ್ ಡೂಮ್ ಫೈನಲಿ ಬಿದ್ದು ಏನೇನು ಸಿಕ್ಕಿದೋ ಹೊತ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಇಟ್ಟಿಗೆ ಸಿಕ್ಕಿದ್ರೆ ಇಟ್ಟಿಗೆ, ಸಣ್ಣದೊಂದು ಮಣ್ಣಿನ ಸ್ವಲ್ಪ ಇದು ಸಿಕ್ಕಿದ್ರೆ ಮಣ್ಣು, ಅಲ್ಲಿಂದ ಒಂದು ಸಿಮೆಂಟ್ ಮಾಡಿ ಸಿಕ್ಕಿದ್ರೆ ತಗೊಂಡ್ಬಂದಿದ್ದಾರೆ. ಯಾರ್ಯಾರು ಸಾಧ್ಯವೋ, ಏನೇನು ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯವೋ ಅದನ್ನ ಹೊತ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಗೆದ್ದಿರೋದ್ರ ಸಂಕೇತವಾಗಿ ಏನಾದ್ರು ಬೇಕಲ್ಲ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಿತ್ರೆ. ಆದ್ರೆ ಅವತ್ತಿನ ಗೆಲುವಿದೆಯಲ್ಲ, ಆ ಗೆಲುವು ತುರ್ತಾಗಿ ಅಗತ್ಯ ನಮಗಿತ್ತು. ಯಾಕೆಂದ್ರೆ ಅದು ಮಸೀದಿಯನ್ನಲ್ಲ, ಅಫ್ಕೋರ್ಸ್ ಅದೊಂದು ಕಟ್ಟಡ ಅಷ್ಟೇ. ಅದು ಆ ಕಟ್ಟಡವನ್ನು ತೆಗೆದೇ ಹೋಗಿದ್ರೆ, ತೆಗಿಲಿಕ್ಕೆ ಆಗಿರಲಿಲ್ಲ ಅಂತಂದ್ರೆ, ಇವತ್ತಿಗೂ ಕೂಡ ನಮ್ಗೆ ಆ ಕಟ್ಟಡದ ಕೆಳಗೆ ಇದ್ದಿದ್ದು ಏನು ಅಂತ ಗೊತ್ತಾಗ್ತದೆ. ತೆಗಿಲಿಕ್ಕಂತೂ ಯಾರು ಬಿಡ್ತಿರ್ಲಿಲ್ಲ. ಅವತ್ತಿನ ಕರಸೇವಕರು ಹೋಗಿ ಅದನ್ನು ಉರುಳಿಸಿದ ಮೇಲೆ ಕೋರ್ಟ್ ಹೇಳ್ತು, ಹೆಂಗಿದ್ರು ಕಟ್ಟಡ ಹೋಗ್ಬಿಟ್ಟಿದೆ, ಒಂದು ಫೈನಲ್ ಡಿಸಿಷನ್ ತಗೊಂಡ್ಬಿಡೋಣ, ಈ ಕಟ್ಟಡದ ಕೆಳಗೆ ಏನಿತ್ತು ಅಂತ ಹುಡುಕ್ಬಿಡಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟರು. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಕೆ ಮೊಹಮ್ಮದ್ ಆ ಟೋಟಲ್ ಎಕ್ಸ್ಕವೇಷನ್ ಲೀಡ್ ಮಾಡ್ತಾ ಇದ್ರು. ಮುಸ್ಲಿಂ ಅವ್ರು ಲೀಡ್ ಮಾಡಿದ್ರು. ಫೈನಲ್ ರಿಪೋರ್ಟ್ ಕೊಟ್ಟಾಗ ಹೇಳಿದ್ರು, ಒಂದು ದೇವಸ್ಥಾನದ ಅವಶೇಷಗಳಿವೆ, ನಿಶ್ಚಿತವಾಗಿ ಒಂದು ದೇವಸ್ಥಾನ ಇಲ್ಲಿತ್ತು. ಆದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೇಳಲಾಗದ ಒಂದೇ ಒಂದು ಸಂಗತಿ ಅಂತಂದ್ರೆ, ಈ ದೇವಸ್ಥಾನವನ್ನ ಕೆಡವಿ ಇದನ್ನು ಕಟ್ಟಿದ್ದಾರೋ ಅಥವಾ ದೇವಸ್ಥಾನ ಮೊದಲೇ ಬಿದ್ದಿತ್ತೋ ಇದನ್ನು ನಾವು ಹೇಳಲಿಕ್ಕಾಗಲ್ಲ. ಆದ್ರೆ ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರುವುದು ನಿಶ್ಚಿತ ಅಂತ ಕೆ ಮೊಹಮ್ಮದ್ ನಾಲೆಜ್ ಇದೆಯಲ್ಲ, ಬಹುಶಃ ನಾನು ಮತ್ತು ನೀವು ಏನು ಹಿಂದೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ದೀವೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ನಾಲೆಜ್. ಅವ್ರಿಗೆ ನಮ್ಗಳ ಬಗ್ಗೆ ಬೇಜಾರಿದೆ. ಅವರಿಗೆ ಬೇಜಾರು ಯಾಕೆ ಅಂತಂದ್ರೆ, ರಾಮ ಮಂದಿರಕ್ಕೆ ಸುಮ್ಮನೆ ಆಗ್ಬಿಟ್ರೆ ನೀವು, ಮಥುರಾದ ಕೃಷ್ಣನು ಕೂಡ ಮಂದಿರವೇ ಅದು, ನೀವು ತಗೊಳ್ಬೇಕಾಗಿರೋದು ಅದು ಕೂಡ ಇದೆ, ಅದು ಭಾರತದ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂತ ಮೊಹಮ್ಮದ್ ನಮ್ಗೆ ಹೇಳ್ತಾರೆ. ಅದನ್ನು ಮಾಡಬೇಕಾಗಿದೆ ಅಂತ, ಅಫ್ಕೋರ್ಸ್ ಅದನ್ನು ಮಾಡಬೇಕು. ಆದ್ರೆ ಯಾವಾಗ ಕೋರ್ಟ್ ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಂತೋ ಆಗ ಎದುರು ಪಾರ್ಟಿಯವರ ಒಂದೊಂದೇ ವಾದಗಳು ಸೋಲ್ತಾ ಬಂತು. ನಿಮ್ಮೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ರರು, ಕೋರ್ಟ್ ನಲ್ಲಿ ಎದುರು ಪಾರ್ಟಿಗಳು ಮಂಡಿಸಿದ ವಾದ 4 ಜನ ಇತಿಹಾಸಕಾರರ ವಾದದ ಆಧಾರದ ಮೇಲೆ. ಈ 4 ಜನ ಇತಿಹಾಸಕಾರರಲ್ಲಿ ಒಬ್ಬರು DS ಶರ್ಮಾ, RN ಝಾ, 4 ಜನ ಇತಿಹಾಸಕಾರರಿದ್ದಾರೆ. ಈ 4 ರೋಹಿಲಾ ಕಾಪರ್ದವರು. ಈ 4 ಜನ ಇತಿಹಾಸಕಾರರನ್ನ ಕೋರ್ಟ್ ಆನಂತರ ಕೇಳಿದ್ರು, ನೀವು ಇಲ್ಲಿ ಮಂದಿರ ಇರಲಿಲ್ಲ, ಇದು ಮಸೀದಿಯಂತೆ ಜಾಗ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ, ಈ ರಿಪೋರ್ಟ್ ಅನ್ನ ನೀವು ಸೈಂಟಿಫಿಕ್ ವರದಿಗಳ ಆಧಾರದ ಮೇಲೆ ಕೊಟ್ಟಿದ್ದೀರಾ, ಹೇಗೆ? 4 ಜನ ಏನ್ ಹೇಳಿದ್ರು ಗೊತ್ತಾ? ಇಲ್ಲ, ನಮಗೆ ಸರ್ಕಾರ ಅರ್ಜೆಂಟ್ ಆಗಿ ರಿಪೋರ್ಟ್ ಕೊಡು ಅಂತ ಹೇಳಿದ್ರು, ಅರ್ಜೆಂಟ್ ಅಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ವಿ. ನೆಕ್ಸ್ಟ್ ಕ್ವೆಶ್ಚನ್ ಕೋರ್ಟ್ ಕೇಳ್ಬೋದು ಏನ್ ಗೊತ್ತಾ? ನೀವು ಅಯೋಧ್ಯೆ ನೋಡಿದ್ರು ನೋಡಿದಿಲ್ಲ? ಇಬ್ಬರು ಹೇಳಿದ್ರು, ನಾನು ಅಯೋಧ್ಯೆಗೆ ಹೋಗಲೇ ಇಲ್ಲ. ಅಯೋಧ್ಯೆಗೆ ಹೋಗದೆ ಈ ಅಯೋಗ್ಯ ಇತಿಹಾಸಕಾರರು, ಲೆಫ್ಟಿಸ್ಟ್ ಹಿಸ್ಟಾರಿಯನ್ಗಳು ಅವ್ರು ಏನು ವರದಿ ಕೊಟ್ಟಿದ್ರು ಅದರ ಆಧಾರದ ಮೇಲೆ ಕೋರ್ಟ್ ಅನೇಕ ವರ್ಷಗಳ ಕಾಲ ಹಿಂದೂಗಳ ಪಕ್ಷವನ್ನು ತಿರಸ್ಕರಿಸ್ತಾ ಹೋಯಿತು. ಈಗ ಕೋರ್ಟ್ ಹೇಳ್ತು, ಇನ್ನು ಮುಂದೆ ಇವರ ವಾದ ಏನಿದೆಯೋ ಅಥವಾ ಆ ಇತಿಹಾಸಕಾರ ಏನ್ ಹೇಳಿದ್ದಾರೋ ಅದನ್ನ ಅವರ ಒಪಿನಿಯನ್ ಅಂತೆ ಸ್ವೀಕಾರ ಮಾಡ್ತೀವಿ ಹೊರತು ಸಾಕ್ಷಿ ಅಂತಲ್ಲ ಅಂತ ಹೇಳಿದ ಮೇಲೆ ಮುಸಲ್ಮಾನರ ವಾದ ಹಂತವಾಗಿ ಬೀಳ್ತಾ ಹೋಯ್ತು. ಆದ್ರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ಎಲ್ಲ ಸೆಕ್ಯುಲರ್ ಗವರ್ಮೆಂಟ್ಗಳು ಮುಸಲ್ಮಾನರ ಓಟಿಗೋಸ್ಕರ ಅದನ್ನ ಹೆಂಗಾದ್ರೂ ಮಾಡಿ ಜೀವಂತ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟು, ಆದ್ರೆ ಮಧ್ಯದಲ್ಲಿ ಈ ಶಿಯಾ ಬೋರ್ಡ್ನವ್ರು ಬಂದು ಇದು ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳಿಗೆ ಬಿಟ್ಬಿಡಿ, ಅದನ್ನ ಸ್ವಲ್ಪ ದೂರದಲ್ಲಿ ಏನಾದ್ರು ಜಮೀನು ತಗೊಂಡು ಮಸೀದಿ ಕಟ್ಕೊಳ್ಳೋಣ, ಹಿಂದೂಗಳ ಜಮೀನಲ್ಲಿ ನಾವು ಯಾರು ಇರಬೇಕು ಅಂತ ಹೇಳಿದ ನಂತರ ಮುಸಲ್ಮಾನರು 2 ಪಕ್ಷ. ಆ ನಂತರ ಕೋರ್ಟ್ ಒಂದು ಹಂತದಲ್ಲಿ ಹೇಳ್ತು, ಸಂಧಾನದಿಂದ ಬಗೆಹರಿದ್ರೆ ಬಗೆಹರಿದ್ರು, ನೀವು ಮುಗಿಸ್ಬಿಡಿ ಇದನ್ನ ಅಂತ. ಸ್ವತಃ ರವಿಶಂಕರ್ ಗುರೂಜಿಗಳು ಸಂಧಾನಕ್ಕೆ ಅಂತ ಹೋದ್ರು. ಆದ್ರೆ ಮುಸಲ್ಮಾನರು ಅಷ್ಟು ಬಡಪೆಟ್ಟಿಗೆ ಒಪ್ಪುವವರಲ್ಲ ಅಂತ ಎಲ್ಲಿಗೂ ಗೊತ್ತಿರುವಂತ ಸಂಗತಿಯೇ. ಫೈನಲಿ ಎಲ್ಲಿ ಬಂತು ಅಂತಂದ್ರೆ, ಕೋರ್ಟ್ ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ
ತುಂಬಾ ಸ್ಪಷ್ಟವಾದ ಒಂದು ಧ್ವನಿಯಲ್ಲಿ ಹೇಳ್ತು, ಈ 67 ಎಕರೆ ಜಮೀನೇನಿದೆ ಅದು ರಾಮಲಲ್ಲಾನಿಗೆ ಸೇರಿದ್ದು. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ತುಂಬಾ ಗಮನಿಸಬೇಕಾಗಿರುವಂತ ಸಂಗತಿ, ಕೋರ್ಟ್ ರಾಮಲಲ್ಲಾನಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದ್ರೆ ಐತಿಹಾಸಿಕ ಆಧಾರಗಳ ಮೇಲೆ, ಐತಿಹಾಸಿಕ ಕುರುಹುಗಳ ಮೇಲೆ ರಾಮ ಹುಟ್ಟಿದ್ದು ಇಲ್ಲೇ ಅನ್ನೋದು ಕೂಡ ಸಾಬೀತು. ಸೀತಾಕಿ ರಸೋಯಿ ಅಂತ ಎಲ್ಲಿದೆಯೋ ಅದು ಸೀತೆಯ ಅಡುಗೆ ಮನೆ ಅದು. ರಾಮ ಹುಟ್ಟಿದ ಜಾಗ ಅಂತ ಯಾವುದು ತೋರಿಸ್ತಾರೋ ಅಲ್ಲಿ ರಾಮನಿಗೆ ತೊಟ್ಟಲು ಹಾಕಲಾಗಿತ್ತು ಅಂತ ಹೇಳುವಂತ ಜಾಗ. ಅದರ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನು ಅಧ್ಯಯನ ಮಾಡಿದ ಮೇಲೆ ಆಮೇಲೆ ನಿಶ್ಚಯ ಮಾಡಲಾಯಿತು, ಹೌದು ಇದು ರಾಮ ಹುಟ್ಟಿದ ಜಾಗವಾದ್ದರಿಂದ ಇದನ್ನು ಅವನಿಗೆ ಕೊಡಬೇಕು, ರಾಮ ಲಲ್ಲಾನಿಗೆ ಸೇರಿದ್ದು ಅಂತಂದ್ರೆ ಸುಂದರ ಮೂರ್ತಿ ಇಟ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಇದು ರಾಮಾಯಣದ ಕಾಲದ ಅನ್ನುವ ಆ ಪರಿಕಲ್ಪನೆಯನ್ನ ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತ. ಹೀಗಾಗಿ ರಾಮ ಮಂದಿರ ಆಗ್ತಾ ಇದ್ರೆ ಬರೀ ಮಂದಿರ ಮಾತ್ರ ಅಲ್ಲ ಮಿತ್ರರೇ, ಕನಿಷ್ಠ ಪಕ್ಷ 8 ರಿಂದ 10,000 ವರ್ಷಗಳ ಭಾರತದ ಇತಿಹಾಸಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಅಂತ ಅರ್ಥ. ಅದು ಬಹಳ ವಿಶೇಷ. ನನ್ನ ಅನೇಕರು ಕೇಳ್ತಾರೆ, ಮಂದಿರಕ್ಕೋಸ್ಕರ ಇಷ್ಟು ಸಂಭ್ರಮ ಯಾಕೆ? ಮಂದಿರಕ್ಕೋಸ್ಕರ ಸಂಭ್ರಮ ಅಲ್ಲ ರೀ. ಈ ಸಂಭ್ರಮ ಇರೋದು ನನ್ನ ಇತಿಹಾಸ, ನನ್ನ ಭಾರತದ ಇತಿಹಾಸ, ನನ್ನ ಪರಂಪರೆ ಇತಿಹಾಸ ರಾಮನ ಕಾಲದವರೆಗೂ ಹೋಗಿ ಅದು ಸತ್ಯ ಅಂತ ನಾನು ಪ್ರೂವ್ ಮಾಡ್ಕೊಂಡಲ್ಲ. ದುರದೃಷ್ಟ, ಜಗತ್ತಿನಲ್ಲಿ ಯಾವುದನ್ನು ಪ್ರೂವ್ ಮಾಡಲ್ಲ ಇಂಥದ್ದನ್ನ. ಆದ್ರೆ ನನಗೆ ಮಾತ್ರ ಈ ಸವಾಲು ನೀವು ಕೊಟ್ಟಿದ್ರಿ, and I have proved it after 500 years. ಇದು ರಾಮ ಹುಟ್ಟಿದ ಜಾಗ ಅಂತ. ಆ ಕಾರಣಕ್ಕೆ ಅತ್ಯಂತ ಈ ಕಾರಣಕ್ಕೆ ಈ ರಾಮನ ಹವಾ ಎದ್ದಾಗಲೆಲ್ಲ ನನ್ನೊಂದು ಹೆಮ್ಮೆ ಏನು ಅನ್ಸುತ್ತೆ ಅಂತಂದ್ರೆ ನಾವೆಲ್ಲರೂ ಆ ಪರಂಪರೆ ಜೊತೆ ಒಂದಾಗ್ತಿದ್ದೀವಲ್ಲ ಅಂತ. ನಮ್ಮನ್ನು ಡಿವೈಡ್ ಮಾಡುವಂತ ಪ್ರಮೇಯ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ. ಸಿದ್ದರಾಮಯ್ಯವರು ಈಗಲೂ ಹೇಳ್ತಾರೆ ಆರ್ಯರು ಬೇರೆ ದ್ರಾವಿಡರು ಬೇರೆ. ಜಗತ್ತಿನ ಎಲ್ಲ ವಿಜ್ಞಾನಿಗಳು ಅದೊಂದು ಕೆಟ್ಟ ಚರಿತ್ರೆ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳಿದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ತಿಗೆ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವರೆಲ್ಲ ಮಾತನಾಡ್ತಾರೆ ಸೌತ್ ಬೇರೆ ನಾರ್ತ್ ಬೇರೆ ಅಂತ. ನೀವು ಸೌತ್ ಬೇರೆ ನಾರ್ತ್ ಬೇರೆ ಅಂತ 1,00,000 ಬಾರಿ ಜಪ ಮಾಡಲ್ಲ. ಆದ್ರೆ ಸೌತ್ ನಲ್ಲಿ ಅತ್ಯಂತ ಕುಗ್ರಾಮವೊಂದಕ್ಕೆ ಹೋಗಿ, ಕರೆಂಟು ಇಲ್ಲದ ಒಂದು ಹಳ್ಳಿಗೆ ಹೋಗಿ, ನರೇಂದ್ರ ಮೋದಿ ಕಾಲದಲ್ಲಿ ಕರೆಂಟ್ ಇಲ್ಲದ ಹಳ್ಳಿ ಅಂತ ಯಾವುದೂ ಇಲ್ಲ, ಎಲ್ಲದರಲ್ಲೂ ಕರೆಂಟ್ ಇದೆ. ಆದ್ರೆ ನಿಮ್ಮ ದೃಷ್ಟಿಯಿಂದ ಯಾವ ನಿಮ್ಮ ಕಾಲದಲ್ಲಿ ಕರೆಂಟ್ ಇಲ್ಲದ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಗೆ ಹೋಗ್ಬಿಟ್ಟು ರಾಮ ಗೊತ್ತಾ ಅಂತ ಕೇಳಿ ರಾಮಾಯಣದ ಕಥೆ ನೀವು ಹೇಳಿ ಕಳಿಸ್ತಾಳೆ. ಅದು ಯಾವ ಬೇಕಾಗಿ ಈ ದೇಶವನ್ನ ನೀವು ಎಷ್ಟು ಒಡೆಯಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಈ ದೇಶ ಬಲವಾಗಿ ಒಂದಾಗಿ ನಿಲ್ಲುತ್ತೆ. ಅದಕ್ಕೊಂದು ಅದ್ಭುತವಾಗಿರುವಂತಹ ಸಂಕೇತವಾಗಿ ರಾಮ ಮಂದಿರ ನಿಂತಿದೆ. ನನ್ ಬಹಳ ಹೆಮ್ಮೆ ಇದೆ. ನನ್ನ ತಾತ ರಾಮ ಮಂದಿರದ ಹೋರಾಟವನ್ನ ಹತ್ತಿರದಿಂದ ನೋಡಿದವನು, ರಾಮ ಮಂದಿರ ನೋಡ್ಲಿಕ್ಕಾಗಲಿಲ್ಲ. ನಮ್ಮಪ್ಪ ರಾಮ ಮಂದಿರದ ಹೋರಾಟವನ್ನ ಹತ್ತಿರದಿಂದ ನೋಡಿದ್ರು, ರಾಮ ಮಂದಿರ ಇನಾಗ್ಯುರೇಷನ್ಗೆ ಹೋಗ್ಲಿಕ್ಕಾಗಲ್ಲ. ಪ್ರಾಣ ಇಲ್ಲ ಬಾಡಿ, ಅಷ್ಟು ದೂರ ಯಾರು ಹೋಗ್ತಾರಪ್ಪ, ಈ ಕಷ್ಟ ಅಂತ ಹೇಳ್ತಾರೆ. ನಾನು ರಾಮ ಮಂದಿರದ ಹೋರಾಟವನ್ನು ದೂರದಿಂದ ನೋಡಿದವನು, ಹತ್ತಿರದಿಂದ ನೋಡಿದವನಲ್ಲ. ದೂರದಿಂದ ಅದನ್ನು ನೋಡೋದು 10-12 ವರ್ಷದ ಹುಡುಗರು ನಾವೆಲ್ಲ ಆ ಹೋರಾಟ ನಡೆಯುವಾಗ ದೂರದಿಂದ ನೋಡಿದವರು. ಆದ್ರೆ ನಮ್ಮ ಪುಣ್ಯ ರಾಮ ಮಂದಿರವನ್ನ ಹತ್ತಿರದಿಂದ ನೋಡುವಂತ ಭಾಗ್ಯ ಸಿಕ್ಕಾಗ ಇನ್ನೂ ಒಂದು ಸಂತೋಷ ಏನು ಗೊತ್ತೇ, ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕನೆಕ್ಷನ್. ರಾಮ ಮಂದಿರದಲ್ಲಿ ರಾಮಲಲ್ಲಾನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತದೆ ಕರ್ನಾಟಕದ. ಯಾರೋ ಕೇಳಿದ್ರು, ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ. ಅದರ ಆಶ್ಚರ್ಯ ಏನ್ರಿ? ರಾಮ ಆಂಜನೇಯರನ್ನು ಆರಿಸಿಕೊಂಡ, ರಾಮನಲ್ಲ ಯೋಗಿರಾಜರನ್ನು ಆರಿಸಿಕೊಂಡ. ನನಗೆ ಬಹಳ ಆಶ್ಚರ್ಯ ಅನಿಸಲ್ಲ. ಕರೆಕ್ಟಾಗಿ ಇದು ಅಂತ. ಇನ್ನೊಂದು ನಿಮಗೆ ಎಲ್ಲರಿಗೂ ಗೊತ್ತಿಲ್ಲದ ಸಂಗತಿ ಹೇಳ್ತೀವಿ. ನಮೋ ಬ್ರಿಗೇಡ್ನ ಕಡೆಯಿಂದ ಕಳೆದ ಒಂದು 5-6 ತಿಂಗಳುಗಳ ಹಿಂದೆ ನಾವು 25 ಜನ ಸಾಧುಗಳನ್ನ ಕರ್ಕೊಂಡು ಹೋಗಿದ್ವಿ. ಈ ಸಾಧುಗಳನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ವಿ. ಭಿನ್ನ ಭಿನ್ನ ಜಾತಿ ಸಮುದಾಯಗಳ ಪ್ರಮುಖ ಸಾಧುಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ನಾವು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿದ್ವಿ, ಕರ್ನಾಟಕದ ಬೇರೆ ಬೇರೆ ಆಂಜನೇಯ ದೇವಸ್ಥಾನಗಳ ಮೃತ್ತಿಕೆಯನ್ನ ಮತ್ತು ಆಂಜನೇಯ ಹುಟ್ಟಿದ ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ಕೂಡ ಸಂಗ್ರಹ ಮಾಡ್ಕೊಂಡು ತಗೊಂಡೋಗಿ ಎಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗಿರಲ್ಲ ಅದರ ಭೂಮಿಯ ಕನೆಕ್ಷನ್ಗೆ ಅಂತ ಒಂದು ರಿಂಗ್ ಮೇಲೆ ತಗೊಂಡು ಬಂದಿರ್ತಾರೆ. ನಾವು ಅದರೊಳಗೆ ಹಾಕಿರೋದ್ರಿಂದ ರಾಮ ಎಲ್ಲಿ ನಿಂತಿದ್ದಾನೆ ಅಂತಂದ್ರೆ ಕರ್ನಾಟಕದ ಮೃತ್ತಿಕೆಯ ಮೇಲೆ ನಿಂತಿದ್ದಾನೆ. ನಾವು ಆನಂದವನ್ನ ಸದಾಕಾಲ ಅನುಭವಿಸ್ತೀವಿ. ಯಾಕೆ ಅಂತಂದ್ರೆ ರಾಮಲಲ್ಲ ಇವತ್ತು ಏನಿದ್ದಾನೋ ಅವನ ಕರ್ನಾಟಕದ ಘನಿಷ್ಠವಾದ ಸಂಬಂಧ ಇದೆ. ಆದ್ರೆ ದುರದೃಷ್ಟ ಇದೇ ಕರ್ನಾಟಕದಿಂದ ಇಡೀ ದೇಶ ಏನೆಲ್ಲ ಸಂದೇಶ ಕೊಡ್ತಿದೆ. ಗುಜರಾತ್ ನಿಂದ ಒಂದು ಅಗರಬತ್ತಿ ಹೋಗ್ತಾ ಇದೆ, ಒಂದು ಅಗರಬತ್ತಿ 108 ಅಡಿ. ನಾನು ಲೆಕ್ಕ ಹಾಕ್ತೀನಿ ಎಷ್ಟು ದಿನ ಉಳಿಬೋದಪ್ಪ ಇದು, ಎಷ್ಟು ದಿನ ಕಮ್ಮನ್ಬೋದು, ಎಷ್ಟು ಪ್ರದೇಶಕ್ಕೆ ಹರಡಬಹುದು
ಅದು ಉರಿಯೋದು ಹೇಗಿರುತ್ತೆ ನಿಮ್ಗಿಂತಲೇ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ. ನೇಪಾಳದಿಂದ ರಾಮನ ಕಾರ್ಯಕ್ರಮಕ್ಕೆ ಅಂತ ವಿಶಿಷ್ಟವಾಗಿರುವಂತ ಗಿಫ್ಟ್ ಐಟಮ್ಗಳನ್ನು ಕಳಿಸ್ತಿದ್ದಾರೆ. ಹಾಗೆ ಸೀತೆಯ ಜಾಗ ಏನದು ಸೀತೆಯ ಅಳಿಯನಿಗೆ ಅಂತ ಗಿಫ್ಟ್ ಕಳಿಸ್ತಿದ್ದಾರೆ. ಆದ್ರೆ ನಾವು ಕರ್ನಾಟಕದಿಂದ ಏನು ಕಳಿಸ್ತಾ ಇದ್ದೀವಿ ಅಂತಂದ್ರೆ ರಾಮ ಸೇವಕರನ್ನ ಜೈಲಿಗೆ ಹಾಕ್ತೀವಿ ಅನ್ನುವಂತ ಸಂದೇಶವನ್ನು ನಾಚಿಕೆ ಆಗ್ತದೆ ಸರ್. ಮಿತ್ರ, ಈ ಸಂದೇಶ ತಪ್ಪು ಹೋಗಬಾರದು ಅನ್ನೋ ಕಾರಣಕ್ಕೆ ಇವತ್ತು ರಾಮ ಸೇವಕರಿಗೆ ಸನ್ಮಾನ ಮಾಡಿ ಅವರ ಸಾಹಸಕ್ಕೆ ಒಂದು ನಮನ ಸಲ್ಲಿಸುವಂತ ಪ್ರಕ್ರಿಯೆ. ಯಾಕೆಂದ್ರೆ ಪರಂಪರೆಯನ್ನು ಉಳಿಸೋದಕ್ಕೆ, ರಾಷ್ಟ್ರವನ್ನು ಉಳಿಸೋದಕ್ಕೆ ಅವ್ರು ಗೊತ್ತಿದ್ದೇನೋ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವರನ್ನು ಮರೆತರೆ, ಅವರಿಗೆ ವಿಪರೀತವಾದದನ್ನು ಬಯಸಿದ್ರೆ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ. ನನಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಸೈನಿಕರನ್ನ ಅಗೌರವಿಸುವಂತ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ. ನನ್ನ ದೃಷ್ಟಿಯಿಂದ ರಾಮ ಸೇವಕರೆಲ್ಲ ಅವತ್ತಿನ ದಿನ ಪರಂಪರೆಯನ್ನು ಉಳಿಸೋದಕ್ಕೆ ಸೈನಿಕರಾಗಿದ್ದವರು ಅವರನ್ನ ಕರ್ನಾಟಕ ಸರ್ಕಾರ ಅವಮಾನಿಸಿದಲ್ಲ, ಇದು ಕರ್ನಾಟಕದ ಘನತೆಗೆ ಒಳ್ಳೆಯದಲ್ಲ. ಕರ್ನಾಟಕ ಉದ್ಧಾರ ಆಗೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ರೆ ಕರ್ನಾಟಕದ ಭವಿಷ್ಯವನ್ನ ಇನ್ನು 100 ವರ್ಷಗಳಿಗೆ ನಾವು ಮತ್ತೆ ಗಟ್ಟಿ ಮಾಡಿದ್ದೀವಿ. ಹೆಂಗೆ ಅಂತಂದ್ರೆ ಆ ಸೈನಿಕರನ್ನ ಎಲ್ಲರ ಸಮ್ಮುಖದಲ್ಲಿ ಗೌರವಿಸುವ ಮೂಲಕ. ಕೆಲವು ಅಯೋಗ್ಯರು ಅವಮಾನಿಸಬಹುದು, ಆದ್ರೆ ಈ ನಾಡಿನ ಸಹಸ್ರಾರು ಸಂಖ್ಯೆಯ ಜನ ರಾಮ ಸೇವಕರನ್ನು ಗೌರವಿಸ್ತಾರೆ ಅನ್ನೋ ಆ ದೃಷ್ಟಿಯನ್ನು ಮತ್ತೊಮ್ಮೆ ಕೊಟ್ಟು ಕರ್ನಾಟಕದ ಭವಿಷ್ಯ ಮುಕ್ತಾಗದಂತೆ ನೋಡಬೇಕು ಅನ್ನೋ ನಮ್ಮ ಪ್ರಯತ್ನವನ್ನ ನೀವೆಲ್ಲರೂ ಸ್ವೀಕರಿಸಿದ್ದೀರಿ. ಯಾವ್ಯಾವ ರಾಮ ಸೇವಕರು ಬಂದಿದ್ದೀರೋ ಅಥವಾ ಕರ ಸೇವಕರು ಬಂದಿದ್ದೀರೋ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಾಮ ಕಾರ್ಯದ ಮೊದಲ ಮುಂಚೂಣಿಯ ಸಾಧನವು ನೀವು. ನಿಮ್ಗೆಲ್ಲರಿಗೂ ರಾಮ, ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ರಾಮ ತನ್ನ ಆ ಮೂಲ ಸ್ವರೂಪದಲ್ಲಿ ಆಶೀರ್ವಾದ ಮಾಡಲಿ ಮತ್ತು ನಮ್ಮೆಲ್ಲರಿಗೂ ಅವನ ದರ್ಶನ ಭಾಗ್ಯ ಸಿಗಲಿ, ಮಂದಿರದ ದರ್ಶನ ಭಾಗ್ಯ ಸಿಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಆಲೋಚಿಸ್ತಾ ನನ್ನೆಲ್ಲ ಮಾತುಗಳನ್ನ ರಾಮನ ಪದತಲಕ್ಕೆ ಸಮರ್ಪಿಸ್ತೀನಿ.